ನಾನು ರಾಯಲ್ PU ಕಾಲೇಜ್ನಲ್ಲಿದ್ದೀನಿ. ಮುಂದೆ ನಾನು IAS ಆಗೇ ಆಗ್ತೀನಿ. ರಾಯಲ್ ಕಾಲೇಜ್ ಅಂದರೆ ಕಲ್ಚರ್. ರಾಯಲ್ ಕಾಲೇಜ್ ಅಂದರೆ ಡಿಸಿಪ್ಲಿನ್. ರಾಯಲ್ ಕಾಲೇಜ್ ಅಂದರೆ ಕ್ವಾಲಿಟಿ. ರಾಯಲ್ ಕಾಲೇಜ್ ಅಂದರೆ ಕ್ರಿಯೇಟಿವಿಟಿ. T4 ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಿಜಯ್ ಮೇಘನಗೌಡ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಲೇ ಹೇಳ್ಬೋದು. ಏನಕ್ಕಂತ ಅಂದರೆ ಸ್ಟೂಡೆಂಟ್ ಲೈಫ್ ಒಂದ್ಸಲಿ ಕಾಲೇಜಲ್ಲಿ ಮುಗ್ದೋದ್ರೆ ಮತ್ತೆ ಆ ಲೈಫ್ ಬರಲ್ಲ ಅಂತ ಹೇಳ್ತಾರೆ. ಬಟ್ ಜೀವನ ಪೂರ್ತಿ ನಮ್ಮ ಲೈಫ್ ಗೋಲ್ಡನ್ ಆಗಿರಬೇಕು ಅಂತ ಅಂದರೆ ಒಳ್ಳೆ ಮಾರ್ಗ, ಒಳ್ಳೆ ಗುರು, ಒಳ್ಳೆ ಸ್ಕೂಲ್, ಕಾಲೇಜ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಏನಕ್ಕಂತ ಅಂದರೆ ನಮಗೆ ಬರೀ ವಿದ್ಯೆ ಮಾತ್ರ ಅಲ್ಲ, ನಮ್ಮ ಜೀವನ ಶೈಲಿ ಆಗಿರ್ಬೋದು, ಒಬ್ಬರ ಹತ್ರ ನಾವು ಹೇಗಿರಬೇಕು, ಏನು ಓದಬೇಕು, ಏನು ಓದಿದ್ರೆ ನಮ್ಮ ಲೈಫಲ್ಲಿ ನಾವು ಮಾಡ್ಕೊಂಡಿರೋ ಗುರಿನ ನಾವು ತಲುಪ್ತೀವಿ ಅನ್ನೋದನ್ನು ಹೇಳ್ಕೊಡೋದೇ ಕಾಲೇಜ್. ಸೊ ನಾನಿವಾಗ ಮತ್ತಿಕೆರೆಯಲ್ಲಿರುವಂತಹ ರಾಯಲ್ PU ಕಾಲೇಜಲ್ಲಿದ್ದೀನಿ. ಈ ಕಾಲೇಜಿನಲ್ಲಿ ಯಾವ ಥರ ಶಿಕ್ಷಣ ಸಿಗುತ್ತೆ ಅನ್ನೋದನ್ನ ಈ ಕಾಲೇಜ್ಗೆ ಹೋಗಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಜಾಯ್ಸ್ ಮೇರಿ ಅಂತ. ನನ್ನ ಮಗಳು ಇಲ್ಲಿ ಫಸ್ಟ್ PU ಮಾಡ್ತಾ ಇದ್ದಾಳೆ. ಹೆಸರು ಸ್ಟೆಲ್ಲಾ ಮೇರಿ ಅಂತ. ನಾನು ಇಲ್ಲಿ ಟ್ಯೂಷನ್ಗಾಗಿ ಸೇರಿಸಿದ್ದು 10th. ಆಮೇಲೆ ಎಜುಕೇಷನೆಲ್ಲ ನನ್ನ ಮಗಳು 10th ಒಳ್ಳೆ ಮಾರ್ಕ್ ತೊಗೊಂಡ್ಳು. ಹಾಗಾಗಿ ನಾನು ಇಲ್ಲೇ ಸೇರ್ಸೋಣ ಅಂದ್ಬಿಟ್ಟು ಫಸ್ಟ್ PUಗೆ ಇಲ್ಲಿ ಸೇರಿಸಿದ್ದೀನಿ. ನನ್ನ ಮಗಳು ಡಿಸಿಪ್ಲಿನ್ ಆಗಲಿ ಓದೋದ್ರಾಗಲಿ ಎಲ್ಲ ಸ್ವಲ್ಪ ಕಡಿಮೆನೇ ಇತ್ತು. ಆದರೆ ಇಲ್ಲಿ ಬಂದಮೇಲೆ ಎಲ್ಲದರಲ್ಲೂ ಇಂಪ್ರೂವ್ ಆಗಿದ್ದಾಳೆ. ಫಸ್ಟ್ ಆಫ್ ಆಲ್ ಡಿಸಿಪ್ಲಿನಲ್ಲಿ ಆಗಲಿ, ಎಜುಕೇಷನ್ ಆಗಲಿ, ಓದೋದ್ರಲ್ಲಾಗಲಿ, ದೊಡ್ಡವ್ರ ಹತ್ರ ಮಾತಾಡೋದ್ರಾಗಲಿ ಎಲ್ಲದರಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಾನು ಸಿಂಗಲ್ ಪೇರೆಂಟ್ ಆಗಿ ನಾನು ನನ್ನ ಮಕ್ಕಳಿಗೆ ತುಂಬ ಟೈಮ್ ಕೊಡೋಕ್ಕಾಗೋದಿಲ್ಲ. ಆದ್ರೂ ಇಲ್ಲಿ ಕಾಲೇಜಲ್ಲಿ ನನ್ನ ಮಗಳಿಗೋಸ್ಕರ ಎಲ್ಲ ಥರ ಕೇರ್ ತೊಗೊಳ್ತಾ ಇದ್ದಾರೆ. ಒಂದು ತಂದೆಯಾಗಿ, ಒಂದು ತಾಯಿಯಾಗಿ, ಒಂದು ಸಿಸ್ಟರ್, ಬ್ರದರ್ ಆಗಿ ಎಲ್ಲ ಥರದ್ರಲ್ಲೂ ನನ್ನ ಮಗಳಿಗೆ ತುಂಬ ಕೇರ್ ಮಾಡ್ತಾ ಇದ್ದಾರೆ. ಇನ್ನೊಂದು ನನ್ನ ಮಗುಗೆ ನಾನು ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ನನ್ನ ವರ್ಕಲ್ಲೇ ನನ್ನ ಟೈಮ್ ಇದಾಗೋಗುತ್ತೆ. ಆ ಟೈಮಲ್ಲೂ ನನ್ನ ಸರ್ ಮಕ್ಕಳಿಗೋಸ್ಕರ ಯೋಚನೆ ಮಾಡಿ, ಒಂದೊಂದು ವಿಷಯನೂ ಮಕ್ಕಳಿಗೋಸ್ಕರ ಯೋಚನೆ ಮಾಡಿ, ಒಂದು ಟ್ರಿಪ್ಪಿಗಾಗಲಿ ನನ್ನ ಮಗು ತುಂಬ ಖುಷಿಯಾಗಿತ್ತು. ಆ ದಿನ, ಆ 3 ದಿನ ನನ್ನ ಮಗಳು ತುಂಬ ಖುಷಿಯಾಗಿತ್ತು. ನಾನು ಯಾವತ್ತೂ ನೋಡಿರಲಿಲ್ಲ ನನ್ನ ಮಗನ ಆ ಥರ. ಮತ್ತು ಪ್ರತಿಯೊಂದೇ ಆಗಲಿ, ಮತ್ತು ಏನಾದರೂ ಮಕ್ಕಳು ಬೇರೆ ಥರದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂದರೆ ನಮಗೆ ತಕ್ಷಣ ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಮತ್ತು ಪ್ರತಿಯೊಂದು ವಿಷಯದಲ್ಲೂ ತುಂಬ ಕೇರ್ ತೊಗೊಳ್ತಾರೆ. ನನಗೆ ರಾಯಲ್ ಕಾಲೇಜು ಬೆಸ್ಟು. ನೆಕ್ಸ್ಟು 2nd ಇಯರ್ಗೂ ನನ್ನ ಮಗಳು ಮುಂದೆ ಸೇರಿಸ್ತೀನಿ, ಮತ್ತು ಡಿಗ್ರಿಗೂ ಇದೇ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಇಂದಿರಾ. ಐ ಆಮ್ ದ ಪ್ಯಾರೆಂಟ್ ಆಫ್ Monica YP, who is studying in 2nd PU right now. Firstly, I am very glad to the Royal College, who gives the opportunity and inspires the students in every stages of their life. And I would like to thank the management. ಕಾಲೇಜ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಸರ್. ಆಮೇಲೆ ಎಲ್ಲ ಮಕ್ಕಳನ್ನ ಅವ್ರ ಮಕ್ಕಳಂಗೆ ಈಚ್ ಆ್ಯಂಡ್ ಎವ್ರಿ ಮಕ್ಕಳನ್ನ ಅಷ್ಟೇ ಇಂಟ್ರೆಸ್ಟ್ ತೊಗೊತಾರೆ. ಎಲ್ಲ ಮಕ್ಕಳನ್ನ ಅವ್ರ ಮಕ್ಕಳ ಥರನೇ ಗೈಡ್ ಮಾಡ್ತಾರೆ. ಎವ್ರಿ ಸ್ಟೇಜಸಲ್ಲಿ ಎಲ್ಲ ಇದರಲ್ಲಿನೂ ಒಂದೊಂದು ಮಕ್ಕಳು ಏನೇನು ಎತ್ತ ಅಂತ ಎಲ್ಲ ಗೊತ್ತಿರುತ್ತೆ ಟೀಚರ್ಸ್ಗೆ. ನಾವೇನು ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಏನಾದರೂ ಇದ್ರೂ ಅವ್ರು ನಮಗೆ ರಿಪ್ಲೈ ಮಾಡ್ತಾರೆ, ನೋಡಿ ನಿಮ್ಮ ಮಗು ಹಿಂಗೆ ಇದ್ರಲ್ಲಿ ಸ್ವಲ್ಪ ವೀಕ್ ಇದೆ, ಎಲ್ಲ ಇನಿಷಿಯೇಟಿವ್ ತೊಗೊತಾರೆ ಈಚ್ ಆ್ಯಂಡ್ ಎವ್ರಿ ಮಕ್ಕಳ ಹತ್ರ. ಸೊ ಅದೇನು ಪ್ರಾಬ್ಲಮ್ ಇಲ್ಲ ನಮಗೆ. ಇನ್ಸ್ಟಿಟ್ಯೂಷನ್ ಮೇಲೆ ಏನು ನಮಗೇನು ಮ್ಯಾನೇಜ್ಮೆಂಟ್ ಮೇಲೆ ಏನು ತೊಂದರೆ ಏನಿಲ್ಲ. ಮಕ್ಕಳನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಮಕ್ಕಳಿಗೆ ಏನು ಬೇಕು, ಯಾವ ಥರ ಫೆಸಿಲಿಟೀಸ್ ಬೇಕು ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಅದನ್ನು ಗೈಡು ಮಾಡ್ತಾರೆ, ಯಾವ ರೀತಿ ನೆಕ್ಸ್ಟ್ ನೀನು ಏನು ತೊಗೊಬೇಕು, ಏನು ತೊಗೊಬಾರ್ದು, ಯಾವ ಲೈನಲ್ಲಿ ಹೋದರೆ ನಿನ್ಗೆ ಒಳ್ಳೇದಾಗುತ್ತೆ, ಯಾವ ಲೈನಲ್ಲಿ ಹೋಗದೇ ಇದ್ದರೆ ನಿನಗೆ ಇದನ್ನೇ ಫೋಕಸ್ ಮಾಡಿ ಓದು. ಸೊ ಅವೆಲ್ಲ ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ಆಮೇಲೆ ಸೆಲೆಬ್ರಿಟೀಸ್ ಮೀಟ್ ಆ್ಯಂಡ್ ಗ್ರೀಟ್ ವಿತ್ ಸೆಲೆಬ್ರಿಟೀಸ್ ಅಂತ ಪ್ರೋಗ್ರಾಮ್ ಮಾಡಿದ್ದಾರೆ. ಅದು ತುಂಬ ಒಳ್ಳೆಯ ಪ್ರೋಗ್ರಾಮ್. ಆ್ಯಕ್ಚುಲಿ ಮಕ್ಕಳಿಗೆ ಒಳ್ಳೆ ನಾಲೆಜ್ ಸಿಗುತ್ತೆ, ಗೈಡ್ ಮಾಡ್ತಾರೆ. ಆಮೇಲೆ ಅದರಿಂದ ತುಂಬ ಮಕ್ಕಳಿಗೆ ಮೋಟಿವೇಶನ್ ಸಿಕ್ಕಿದೆ. ಇನ್ನು ಲೈಫ್ ಹಿಸ್ಟ್ರಿ ಅವ್ರು ಹೇಳ್ತಾರೆ, ನೆಕ್ಸ್ಟ್ ನಾವು ಹಿಂಗಿದ್ರೆ ಇದರಲ್ಲಿ ಹೋದರೆ, ಅವ್ರ ಪಾತಲ್ಲಿ ಹೋದರೆ ನಮಗೂ ಒಳ್ಳೇದಾಗುತ್ತೆ, ಹಿಂಗಿರ್ಬೇಕಪ್ಪ ಸಮಾಜದಲ್ಲಿ, ಅವೆಲ್ಲನೂ ಹೇಳ್ಕೊಡ್ತಾರೆ. ಕಾಮರ್ಸ್ ಇಸ್ ಜಸ್ಟ್ ನಾಟ್ ಯು ಹ್ಯಾವ್ ಮೆನಿ
ಎಸ್ ಕಾಮರ್ಸ್ ಅಂದರೆ ಬೇರೆ ಅಕೌಂಟ್ಸ್ ಅದೇ ಅಂದ್ಕೊಂಡು ಇದ್ದಾರೆ. ಅದರಲ್ಲೂ ಬೇರೆ ಡಿವಿಷನ್ಸ್ ಇದೆ, ಬೇರೆ ರೂಟು ಇದೆ. ನೀನು ಏನೇನೋ ತೊಗೊಬೋದು. ಅದರಲ್ಲಿ CS ಅಂತಾರೆ, ಅದರಿಂದನೂ ನೀನು ಸಿವಿಲ್ಸ್ಗೂ ಮಾಡ್ಬೋದು ಅಂತಾರೆ. ಸೊ ಅವೆಲ್ಲ ಆಪ್ಷನ್ಸ್ ನಿನಗೆ ಈಗಲಿಂದನೇ ಗೈಡ್ ಮಾಡ್ಕೊಂಡು ಹೋಗ್ತಾರೆ. ಒಳ್ಳೆ ಇನ್ಸ್ಟಿಟ್ಯೂಷನು. ಆಮೇಲೆ ಸರ್ಗಳೂ ಅಷ್ಟೇ, ಚೇರ್ಮನ್ ಸರ್ ಆಗಲಿ, ನಮ್ಮ ಪ್ರಿನ್ಸಿಪಲ್ ಸರ್ ಆಗಲಿ, ಈಚ್ ಆ್ಯಂಡ್ ಎವ್ರಿ ಮಕ್ಕಳನ್ನ ಅಷ್ಟೇ ಚೆನ್ನಾಗಿ ಗೈಡ್ ಮಾಡಿಕೊಂಡು ಮಾಡ್ಕೊಂಡು ಹೋಗ್ತಾರೆ. ನಮಗೇನು ಇದು ಪ್ರಾಬ್ಲಮ್ ಏನಿಲ್ಲ. ಇನ್ನೊಂದು ಫೆಸಿಲಿಟೀಸ್ ಅಷ್ಟೇ ಚೆನ್ನಾಗಿದೆ. ಒಳ್ಳೆ ಸ್ಪೇಷಿಯಸ್ ರೂಮು, AV ರೂಮ್ ಇದೆ, ಲೈಬ್ರರಿ ಇದೆ. ಆಮೇಲೆ ಇದು ಯು ಹ್ಯಾವ್ ಕಂಪ್ಯೂಟರ್ ಲ್ಯಾಬ್, ಸ್ಪೇಷಿಯಸ್ ಆಗಿದೆ. ಅದು ಅಟ್ರ್ಯಾಕ್ಟ್ ಮಾಡುತ್ತೆ ಮಕ್ಕಳನ್ನ, ಇನ್ನೂ ಕಲಿಬೇಕು ಅನ್ನೋ ಅಂದರೆ ಅಟ್ರ್ಯಾಕ್ಟ್ ಮಾಡುತ್ತೆ. ಇನ್ಫ್ರಾಸ್ಟ್ರಕ್ಚರು ಡೇ ಬೈ ಡೇ ಸ್ಟೇಜಲ್ಲಿ ಗ್ರೋತ್ ಆಗ್ತಾ ಇದೆ. ಟೀಚಿಂಗ್ ಸ್ಟಾಫ್ಸೂ ಅಷ್ಟೇ, ನಾನ್ ಟೀಚಿಂಗ್ ಸ್ಟಾಫ್ಸು ಅಷ್ಟೇ. ಈಚ್ ಆ್ಯಂಡ್ ಎವ್ರಿ ಮಕ್ಕಳ ಹೆಸರು ಗೊತ್ತಿರುತ್ತೆ ಅವ್ರಿಗೆ. ಬೇರೆ ಕಾಲೇಜಸ್ಗಳ ಥರ ಅಲ್ಲ, ಎಲ್ಲ ಮಕ್ಕಳ ಹೆಸರು ಗೊತ್ತಿರುತ್ತೆ. ಏನು ಮಾಡ್ತಾರೆ, ಎತ್ತು ಮಾಡ್ತಾರೆ ಎಲ್ಲ ಗೊತ್ತಿರುತ್ತೆ. ಈಚ್ ಆ್ಯಂಡ್ ಎವ್ರಿ ಟ್ರ್ಯಾಕಲ್ಲಿ ಇಟ್ಟಿರ್ತಾರೆ ಅವ್ರದ್ದು ಇದನ್ನು. ಸೊ ನಮಗೇನು ಇದಿಲ್ಲ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ. ಮೊದಲು ಅಂದರೆ ನನಗೆ 10th ಇನ್ನೇನು ಅವಳಿಗೆ ಪಬ್ಲಿಕ್ ಎಕ್ಸಾಮ್ ಇದ್ದಾಗ, ಅದಕ್ಕಿಂತ ಮುಂಚೆ ಸ್ವಲ್ಪ ಇದಾಗಿದ್ಲು. ಐ ಅಗ್ರಿ ಟು ದಟ್. ಆಮೇಲೆ ಸ್ವಲ್ಪ ಬೇರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಲೈಕ್ ಕಲ್ಚರಲ್, ಸ್ಪೋರ್ಟ್ಸ್ ಅದರಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ಯಾವಾಗ ಪಬ್ಲಿಕ್ ಎಕ್ಸಾಮ್ ಬರ್ತಾ ಇದೆ ಸ್ವಲ್ಪ ಸೀರಿಯಸ್ನೆಸ್ ಬಂದು ಚೆನ್ನಾಗಿ ಮಾಡಿ ತೆಗೆದ್ಲು, ಮಾರ್ಕ್ಸ್ ತೆಗೆದ್ಲು. ಇಲ್ಲಿ ಬಂದಮೇಲಂತೂ ಇನ್ನೂ ಚೆನ್ನಾಗಿ ಮಾಡಿದ್ದಾಳೆ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ಡಾಟರ್ಸ್ ಮಾರ್ಕ್ಸ್. ಬೆಟರ್ ಫ್ರಮ್ ಹರ್ 10th, ಅನ್ಸ್ಯಾಟಿಸ್ಫೈಡ್ ವಿತ್ ಇನ್ ಅವರ್ PUC ಮಾರ್ಕ್ಸ್. ಸೊ ನನಗೆ ಆ ಗ್ರೋತ್ ಇಷ್ಟ ಆಯಿತು. ಅಲ್ಲಿಗೂ ಇಲ್ಲಿಗೂ ಮೋಸ್ಟ್ಲಿ ದ ಟೀಚಿಂಗ್ ಇಸ್ ವೆರಿ ಗುಡ್. ಆ ಬೇಸಿಸ್ ಮೇಲೆ ನನ್ನ ಮಗಳದ್ದು ಅಚೀವ್ಮೆಂಟ್ ನನಗಿಷ್ಟ ಆಗಿದೆ. ಸಕ್ಸಸ್ಸು ಗ್ರೋತ್ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ವೀಟಿ. ನಾನೀಗ ರಾಯಲ್ ಕಾಲೇಜಲ್ಲಿ ಫಸ್ಟ್ PU ಮುಗಿಸ್ಬಿಟ್ಟು ಸೆಕೆಂಡ್ PUಗೆ ಬಂದಿದ್ದೀನಿ. ನಾನು ನಮ್ಮ ಕಾಲೇಜಲ್ಲಿ ನಡೆಯೋ ಅಕಾಡೆಮಿಕ್ಸ್ ಬಗ್ಗೆ ಮಾತಾಡ್ತೀನಿ. ನಮ್ಮ ಕಾಲೇಜಲ್ಲಿ ಬಂದುಬಿಟ್ಟು ನಮಗೆ ಫಸ್ಟಲ್ಲೇ ಸ್ಟಡಿ ಮೆಟೀರಿಯಲ್ಸ್ ಪ್ರೊವೈಡ್ ಮಾಡಿದ್ದಾರೆ. ಅದರಿಂದ ನಾವು ಚೆನ್ನಾಗಿ ಓದ್ಕೋಬೋದು. ನಮಗೆ ನೋಟ್ಸ್ ಎಲ್ಲ ಇಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಕೊಡ್ತಾರೆ. ನಾವು ನೋಟ್ಸ್ ಏನು ಪ್ರಿಪೇರ್ ಮಾಡ್ಕೊಳೋದು ಬೇಡ. ಆಮೇಲೆ ನಮ್ಮ ಟೀಚರ್ಸ್ನ ನಾವು ಯಾವಾಗ ಬೇಕಾದರೂ ಏನಾದರೂ ಕ್ವಶನ್ಸ್ ಇದ್ರೂ ಏನಾದರೂ ಡೌಟ್ಸ್ ಇದ್ರೂ ನಾವು ಕನ್ಸರ್ನ್ ಮಾಡ್ಬೋದು. ಅವ್ರನ್ನ ನಾವು ಯಾವ ಟೈಮಲ್ಲಿ ಕೇಳಿದ್ರು ನಮ್ಗೆ ಹೇಳ್ತಾರೆ. ಹಾಗೆ ನಾವು ನಮ್ಮ ಪ್ರಿನ್ಸಿಪಲ್ನ ಕೂಡ ನಾವು ಯಾವ ಟೈಮಲ್ಲಿ ಬೇಕಂದ್ರೂ ಕನ್ಸರ್ನ್ ಮಾಡ್ಬೋದು, ಏನೇ ಡೌಟ್ಸ್ ಇದ್ರೂ. ಆಮೇಲೆ ನಮ್ಮ ಕಾಲೇಜಲ್ಲಿ ಬಂದುಬಿಟ್ಟು ಸ್ಲೋ ಲರ್ನರ್ಸ್ಗೆ ಎಕ್ಸ್ಟ್ರಾ ಕ್ಲಾಸಸ್ ತೊಗೊತಾರೆ. ಯಾರಿಗೆ ಓದೋಕ್ಕಾಗಲ್ವೋ ಅವ್ರಿಗೆ ಬಂದುಬಿಟ್ಟು ಸ್ಪೆಷಲ್ ಕ್ಲಾಸಸ್ ತೊಗೊಂಡು ಅವ್ರನ್ನ ಇಂಪ್ರೂವ್ ಮಾಡ್ತಾರೆ. ಆಮೇಲೆ ಯಾವುದೇ ಕಾಲೇಜಲ್ಲಿ ನಡೆಯೋದ ಹಾಗೆ ನಮ್ಮ ಕಾಲೇಜಲ್ಲಿ 4 ಪ್ರಿಪ್ರೇಟ್ರೀಸ್ ಮಾಡಿದ್ದಾರೆ. ನಮ್ಗೆ ಅಭ್ಯಾಸ ಆಗೋದಕ್ಕೋಸ್ಕರ 4 ಪ್ರಿಪ್ರೇಟ್ರಿನೂ ಡಿಫ್ರೆಂಟಾಗೇ ಮಾಡಿದ್ದಾರೆ. ಫಸ್ಟ್ ಪ್ರಿಪ್ರೇಟ್ರಿಯಲ್ಲಿ ಬಂದುಬಿಟ್ಟು ನಮಗೆ ಕ್ವಶನ್ ಪೇಪರ್ ಕೊಟ್ಬಿಟ್ಟು ನೋಡಿಕೊಂಡು ಓಪನ್ ಬುಕ್ಕಾಗಿ ಬರೆಯೋದು. ಆಮೇಲೆ ಸೆಕೆಂಡ್ ಪ್ರಿಪ್ರೇಟ್ರಿಯಲ್ಲಿ ಬಂದುಬಿಟ್ಟು ನಮಗೆ 1 hour ಮುಂಚೆ ಕ್ವಶನ್ ಪೇಪರ್ ಕೊಡ್ತಾರೆ. ಆಮೇಲೆ ನಾವು ಅದನ್ನು ಓದ್ಬಿಟ್ಟು 1 hour ಆದಮೇಲೆ ಆನ್ಸರ್ಸ್ ಬರೀಬೇಕು. ಆಮೇಲೆ ಥರ್ಡ್ ಪ್ರಿಪ್ರೇಟ್ರಿ ಬಂದುಬಿಟ್ಟು ನಮಗೆ ನಾರ್ಮಲಾಗಿ ಹೇಗೆ ಬೋರ್ಡ್ ಎಕ್ಸಾಮ್ಸ್ ನಡೆಯುತ್ತೋ ಅದೇ ಥರ ನಮಗೆ ಎಕ್ಸಾಮ್ ಕೊಟ್ಟು, ಆಮೇಲೆ ಇನ್ನೊಂದು ಬಂದುಬಿಟ್ಟು ಮನೆಗೆ ನಮಗೆ ಕ್ವಶನ್ ಪೇಪರ್ಸ್ ಕೊಟ್ಬಿಟ್ಟು ಅದನ್ನು ಅಸೈನ್ಮೆಂಟ್ ಥರ ಮಾಡ್ಕೊಂಬರೋಕ್ಕೆ ಹೇಳಿದರು. ಸೊ ನಮ್ಮ ಅಕಾಡೆಮಿಕ್ಸಲ್ಲಿ ನಮ್ಮ ಕಾಲೇಜಲ್ಲಿ ತುಂಬ ಯೂಸ್ಫುಲ್ ಇದೆ. ನಮಸ್ಕಾರ, ನನ್ನ ಹೆಸರು ಋತ್ವಿಕ್ ಗೌಡ. ನಾನು ಈಗ ಸೆಕೆಂಡ್ PUCನಲ್ಲಿ ಓದುತ್ತಿದ್ದೇನೆ. ನಮ್ಮ ಕಾಲೇಜ್ ರಾಯಲ್ ಕಾಲೇಜ್. ನಮ್ಮ ಕಾಲೇಜಿನಲ್ಲಿ ಬರೀ ಶಿಕ್ಷಣವಲ್ಲ, ಶಿಕ್ಷಣದ ಜೊತೆಯಲ್ಲಿ ಕ್ರಿಯೇಟಿವಿಟಿ ಮತ್ತು ಬಹಳ ಹೆಚ್ಚಾದ ಕೆಲಸಗಳನ್ನು ಮಾಡಿಸುತ್ತಿದ್ದಾರೆ. ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸು, ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃತಿಕಾ. ನಾನು ರಾಯಲ್ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ಫಸ್ಟ್ PUC ಮುಗಿಸಿ ಇವಾಗ ಸೆಕೆಂಡ್ PUCಗೆ ಬಂದಿದ್ದೇನೆ. ನಾನು ಇಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಮಾತನಾಡಲು ಇಷ್ಟಪಡ್ತೇನೆ. ಹಾಗೆ ಸ್ಪೋರ್ಟ್ಸ್ ಅಂದರೆ ಎಲ್ಲರಿಗೂ ಇಷ್ಟ. ಎಜುಕೇಷನ್ ಅಂತ ಫೋರ್ಸ್ ಮಾಡ್ತಾರೆ, ಆದರೆ ಇಲ್ಲ ಆಗಲ್ಲ. ಸ್ಟಡೀಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಹಾಗೂ ಸ್ಪೋರ್ಟ್ಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಎಷ್ಟು ಆಟಾಡಬೇಕು ಅಂತ ಲಿಮಿಟ್ ಏನಿಲ್ಲ, ನಾವು ಎಷ್ಟು ಬೇಕಾದರೂ ಆಟಾಡ್ಬೋದು. ನಿಮ್ಮ ಫೇವ್ರೆಟ್ ಏನಿದೆ ಅದೆಲ್ಲ ಇದೆ ಇಲ್ಲಿ. ಇಂಡೋರ್ ಔಟ್ಡೋರ್ ಎಲ್ಲ ಇದೆ. ಔಟ್ಡೋರ್ ಅಂದರೆ ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ, ಶಾರ್ಟ್ ಪುಟ್ ಎಲ್ಲ ಬೇಕಾದದ್ದಿದೆ. ನಿಮಗೆ ಇಂಡೋರಲ್ಲಿ ಕ್ಯಾರಮ್, ಚೆಸ್ ಎಲ್ಲ ಇದೆ. ಇವಾಗ ನಾನು ಸ್ಪೋರ್ಟ್ಸ್ ಟೀಚರ್ಸ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಯಾವ್ಯಾವ ಟೂರ್ನಮೆಂಟ್ಸ್ ಬೇಕೋ ಅದಕ್ಕೆ ಕಳಿಸ್ಕೊಡ್ತಾರೆ. ಇವಾಗ ಇಲ್ಲ ಹೋಗಬೇಡ ನೀನು ಹಂಗೇನು ಇದು ಮಾಡಲ್ಲ, ಅವಾಯ್ಡ್ ಮಾಡಲ್ಲ, ಎಲ್ಲದಕ್ಕೂ ಕಳಿಸ್ಕೊಡ್ತಾರೆ. ಸ್ಟಡೀಸ್ಗೂ ಹೆಲ್ಪ್ ಮಾಡ್ತಾರೆ, ಈ ಕಡೆ ಸ್ಪೋರ್ಟ್ಸ್ಗೂ ಹೆಲ್ಪ್ ಮಾಡ್ತಾರೆ, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇವಾಗ ನಾವು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಸ್ಟಡೀಸಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದರೆ ಅದಕ್ಕೂ ಈ ಕಡೆ ಸ್ಟಡೀಸ್ ಕಡೆಯೂ ತೊಗೊಂಬರ್ತಾರೆ. ಇದಕ್ಕೂ ಇಂಪಾರ್ಟೆನ್ಸ್ ಕೊಡಿ ಅಂತಾರೆ. ಎರಡೂ ಈಕ್ವಲಾಗಿ ನೋಡ್ತಾರೆ. ಆ್ಯಂಡ್ ಗರ್ಲ್ಸ್ ಬಾಯ್ಸ್ ಅಂತ ಏನು ಭೇದ ಭಾವ ಮಾಡಲ್ಲ. ಯಾವ ಗೇಮ್ ಬೇಕು, ನಿಮ್ಗೆ ಯಾವ್ದು ಇಷ್ಟ ಅದನ್ನು ಆಡಿ ಅಂತಾರೆ.
ಎಕ್ಸಾಂಪಲ್ ಕಬಡ್ಡಿ ಬರೀ ಹುಡುಗರೇ ಆಡಬೇಕು ಅಂತ ಇದೆ, ಆದರೆ ಈ ಕಾಲೇಜಲ್ಲಿ ಹಂಗಿಲ್ಲ. ಗರ್ಲ್ಸ್ ಬೇಕಾ ಗರ್ಲ್ಸ್ ಆಡ್ಬೋದು, ಬಾಯ್ಸು ಬೇಕಾ ಬಾಯ್ಸ್ ಆಡ್ಬೋದು, ಯಾವ ಸ್ಪೋರ್ಟ್ಸ್ ಬೇಕಾದರೂ ಆಡ್ಬೋದು. ಸೊ ಇವಾಗ ಗರ್ಲ್ಸ್ ಕ್ರಿಕೆಟ್ ಟೀಮು ಇದೆ, ಅಂದರೆ ಆಡ್ಬೋದು. ಇವಾಗ ಇಲ್ಲ ನೀವು ಆಡಬಾರ್ದು, ಸೊಸೈಟಿ ಹಂಗೆ ನೋಡ್ತಾರೆ ಹಿಂಗೆ ನೋಡ್ತಾರೆ ಅಂತ ಏನಿಲ್ಲ, ಆಡ್ಬೋದು. ಗ್ರೌಂಡ್ ಇದೆ, ಅಲ್ಲಿ ಯಾವಾಗ ಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಕೇಳ್ದಾಗ ಕರ್ಕೊಂಡು ಹೋಗ್ತಾರೆ. ನಮ್ಮ ಟೈಮ್ ಅಂತ ಇದೆ, ಅಂದರೆ ಇವಾಗೆಲ್ಲ ಸಬ್ಜೆಕ್ಟ್ ಪೀರಿಯಡ್ಸ್ ಅಂತ ಇರುವಾಗಲೂ ನಮ್ಗೆ ಸ್ಪೋರ್ಟ್ಸ್ ಪೀರಿಯಡ್ ಅಂತ ಇರುತ್ತೆ, ಅದ್ರಲ್ಲಿ ಅವಾಗ ಕರ್ಕೊಂಡು ಹೋಗ್ತಾರೆ, ಆಡಿಸ್ತಾರೆ. ನಿಮ್ಗೆ ಯಾವ ಫೇವ್ರೆಟ್ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಬೇಕು ಪ್ರಾಕ್ಟೀಸ್ ಕೊಡಿಸ್ತಾರೆ. ನೀವೆಲ್ಲಾದ್ರೂ ಟೂರ್ನಮೆಂಟ್ ಅಟೆಂಡ್ ಮಾಡಬೇಕಂದ್ರೆ ಟೂರ್ನಮೆಂಟ್ಸ್ ಕರ್ಕೊಂಡು ಹೋಗ್ತಾರೆ. ಇಂಟರ್ ಕಾಲೇಜ್ ಆಡ್ಸೋದಂದರೆ ಬೇರೆ ಬೇರೆ ಟೈಪ್ಸ್ ಆಫ್ ಕಾಲೇಜಸ್ ಬರ್ತಾರೆ, ಅವರು ಒಪೋನೆಂಟ್ ಆಗಿಬಿಟ್ಟು ನಾವು ಆಡಬೇಕು. ಲೈಕ್ ಕಬಡ್ಡಿ, ಥ್ರೋಬಾಲ್, ವಾಲಿಬಾಲ್ ಎಲ್ಲ ಆಡಿಸ್ತಾರೆ ಅವ್ರ ಆಪೋನೆಂಟ್ ಟೀಮ್ ಆಗಿಬಿಟ್ಟು. ಸೊ ನಾನು ಕಬಡ್ಡಿ ಪ್ಲೇಯರಾಗಿ ಹೇಳ್ತಿದ್ದೀನಿ. ನಾನು ತುಂಬ ಟೂರ್ನಮೆಂಟ್ಸ್ ಅಟೆಂಡ್ ಮಾಡಿದ್ದೀನಿ, ಪ್ರೈಸಸ್ ಗೆದ್ದಿದ್ದೀನಿ. ಇಲ್ಲಿ ಕಾಲೇಜಲ್ಲೂ ಅಷ್ಟೇ ನನಗೆ ಬೆಸ್ಟ್ ಸ್ಪೋರ್ಟ್ಸ್ ಪ್ಲೇಯರ್ ಅವಾರ್ಡ್ ಸಿಕ್ಕಿದೆ. ಸೊ ಇವಾಗ ನಿಮ್ಮ ಚಾನ್ಸ್ ಇದು, ನಮ್ಮ ರಾಯಲ್ ಕಾಲೇಜ್ ಸೇರಿಕೊಂಡು ಒಂದು ಸ್ಪೋರ್ಟ್ಸ್ ಪ್ಲೇಯರ್ ಒಂದು ಹೆಸರು ತೊಗೊಂಡು ನೀವು ಈಚೆ ಹೋಗ್ಬೋದು. ನಿಮ್ಗೆ ಯಾವ ಸ್ಪೋರ್ಟ್ಸ್ ಬೇಕೋ ಅದನ್ನು ಅಟೆಂಡ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ನಮಸ್ತೆ, ನನ್ನ ಹೆಸರು ಮೋನಿಕಾ. ನಾನು ರಾಯಲ್ ಕಾಲೇಜಿನ ದ್ವಿತೀಯ PUCನಲ್ಲಿ ಓದುತ್ತಿದ್ದೇನೆ. ಈಗ ರಾಯಲ್ ಕಾಲೇಜ್ ಅದು ಮೋಟೋ ಇರೋದೇ ಓಷನ್ ಆಫ್ ಆಪರ್ಚುನಿಟೀಸ್. ಈಗ ಸಮುದ್ರದಲ್ಲಿ ಎಲ್ಲ ಥರದ ಮೀನುಗಳು ಇರ್ತದೆ. ಆ ಮೀನಲ್ಲಿ ಒಂದು ಯೂನಿಕ್ ಆಗಿರೋ ಕಾಲೇಜ್ ಅಂದರೆ ಅದು ನಾವು ರಾಯಲ್ ಕಾಲೇಜ್. ಆ ಥರನೂ ಹೇಳ್ಬೋದು. ರಾಯಲ್ ಕಾಲೇಜ್ ಒಂದು ಬೇರೆ ಸ್ಟಡೀಸ್ ಒಂದೇ ಅಲ್ಲ, ಅದು ಪಠ್ಯಪುಸ್ತಕ ಒಂದೇ ಅದು ಇಂಪಾರ್ಟೆನ್ಸ್ ಕೊಡೋಲ್ಲ. ಇಲ್ಲಿ ಜೀವನ ಶೈಲಿ, ಜೀವನದಲ್ಲಿ ಹೇಗೆ ನಾವು ನಡ್ಕೊಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಯಾವ್ದು ನಮ್ಮ ಸಮಾಜಕ್ಕೆ ಬೇಕು ಅದನ್ನು ಕೊಡುತ್ತೆ ರಾಯಲ್ ಕಾಲೇಜ್. ಈಗ ರಾಯಲ್ ಕಾಲೇಜಲ್ಲಿ ಒಂದು ಪ್ರಮುಖವಾದಂಥ ಹಂತ ಇದೆ, ಅದೇ ಮೀಟ್ ಆ್ಯಂಡ್ ಗ್ರೀಟ್ ವಿತ್ ಸೆಲೆಬ್ರಿಟೀಸ್. ಇಲ್ಲಿ ವಿಭಿನ್ನ ಆ್ಯಕ್ಟಿವಿಟೀಸು ನಡೆಯುತ್ತದೆ. ಮೀಟ್ ಆ್ಯಂಡ್ ಗ್ರೀಟ್ ವಿತ್ ಸೆಲೆಬ್ರಿಟೀಸ್ ಅಂದರೆ ಏನು ಅಂತ ಕೇಳ್ತಾರೆ. ಈಗ ಬೇರೆ ಕಾಲೇಜಸ್ನಲ್ಲಿ ಮೀಟ್ ಆ್ಯಂಡ್ ಗ್ರೀಟ್ ಅಂದರೆ ಏನು, ನಾವೇನಾದ್ರು ಹೇಳಿದಾಗ ಮೀಟ್ ಆ್ಯಂಡ್ ಗ್ರೀಟ್ ವಿತ್ ಸೆಲೆಬ್ರಿಟೀಸ್ ನಡೀತು ನಮ್ಮ ಕಾಲೇಜಲ್ಲಿ ಅಂದರೆ ಅವರಂದು ಏನಿದು ಮೀಟ್ ಆ್ಯಂಡ್ ಗ್ರೀಟ್ ವಿತ್ ಸೆಲೆಬ್ರಿಟೀಸ್ ಅಂದರೆ, ಮೀಟ್ ಆ್ಯಂಡ್ ಗ್ರೀಟ್ ವಿತ್ ಸೆಲೆಬ್ರಿಟೀಸ್ ಪ್ರೊವೈಡ್ಸ್ ನಮಗೆ ಏನೇನು ಯಾವ ಫೀಲ್ಡ್ಸಲ್ಲಿ ನಿಮಗೆ ಅಚೀವ್ಮೆಂಟ್ಸು ಇಲ್ಲ ಇನ್ಸ್ಪಿರೇಷನಲ್ ಮೋಟೋಸ್ ಇಲ್ಲ ಇನ್ಸ್ಪಿರೇಷನಲ್ ಪರ್ಸನ್ಸ್ ಬೇಕೋ ನಾವು ರೆಕಮೆಂಡ್ ಮಾಡಿದ್ರೆ ನಮ್ಮ ಪಿಲ್ಲರ್ಸ್ಗಳಾದಂಥ ದೇವರಾಜ್ ಸರು ಮತ್ತು ಪ್ರಿನ್ಸಿಪಲ್ ಸರು ಅವ್ರನ್ನ ಕರೆಸಿ ನಮಗೆ ಇನ್ಸ್ಪಿರೇಷನ್ ಆಗುವಂಥ ಮಾತುಗಳನ್ನು ನಮ್ಗೆ ಕೊಡ್ತಾರೆ. ಈಗ ನಮ್ಮ ಕಾಲೇಜಿನಲ್ಲಿ ಸುಮಾರು ಅಚೀವ್ ಮಾಡಿದಂಥ ವ್ಯಕ್ತಿಗಳಂತೂ ಬಂದಿದ್ದಾರೆ. IAS ಆದಂಥ ಮೊದಲ ಖ್ಯಾತ IAS ವ್ಯಕ್ತಿ ಶಂಕರ್ ಬಿದ್ರಿ ಸರ್ ಅವ್ರು ಬಂದಿದ್ದರು. ಎಸ್ಪೆಷಲಿ ನನಗೆ IAS ಆಗುವಂಥ ನನಗೊಂದು ಗುರಿ ಇದೆ. ಆ ಗುರಿ ನನಗೇನೇನು ಬೇಕೋ ಆ ಫೆಸಿಲಿಟೀಸನ್ನು ರಾಯಲ್ ಕಾಲೇಜ್ ನನಗೆ ಫುಲ್ಲು ಸಪೋರ್ಟ್ ಮಾಡ್ತಿದೆ. ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿದೆ ನನ್ನ ರಾಯಲ್ ಕಾಲೇಜು. ಈ ಶಂಕರ್ ಬಿದ್ರಿ ಸರ್ನ ಕರೆಸಿ ನನಗೆ ಟಿಪ್ಸು, ಅದಾದಮೇಲೆ ಅವ್ರು ಏನೇನು ಸ್ಟ್ರಾಟಜೀಸ್ ಯೂಸ್ ಮಾಡಿದ್ರು ಕ್ರ್ಯಾಕ್ ಮಾಡೋಕ್ಕೆ ಎಕ್ಸಾಮ್, ಅವೆಲ್ಲನೂ ನನಗೆ ಹೇಳ್ಕೊಟ್ಟಿದ್ದಾರೆ. ಅದಾದಮೇಲೆ ನಿಮ್ಗೆ CA ಬೇಕಾ, CA ಅವ್ರು ಬರ್ತಾರೆ. ಅದಾದಮೇಲೆ ನಿಮ್ಗೆ ಯಾವ ಶೈಲಿಯಲ್ಲಿ ಬೇಕು ಫೀಲ್ಡ್ಸಲ್ಲಿ ಪರ್ಸನ್ಸು ಅವ್ರನ್ನೆಲ್ಲರೂ ಕರೆಸ್ತಾರೆ ರಾಯಲ್ ಕಾಲೇಜು. ಇದಕ್ಕಿಂತ ನಿಮ್ಮ ಫೆಸಿಲಿಟೀಸ್ ಯಾವ ಕಾಲೇಜು ಕೊಡೋಲ್ಲ, ಅದು ನಾನು 100% ಶೋರಾಗಿ ಹೇಳ್ತೀನಿ. ಅಭಿವ್ಯಕ್ತಿ ಅಂದರೆ ಪ್ಯಾರೆಂಟ್ಸ್ ಮತ್ತು ಟೀಚರ್ಸ್ ಆಗಿರ್ಬೋದು ಇಲ್ಲ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಕೂತು ಒಂದು ಚರ್ಚೆಯನ್ನು ಮಾಡ್ತಾರೆ, ಅದು ಅಭಿವ್ಯಕ್ತಿ. ಇಲ್ಲಿ ಅಭಿವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ನಮಗೆ ಎಸ್ಪೆಷಲಿ ಚಿಲ್ಡ್ರನ್ಸ್ಗೆ. ಅವ್ರು ಯಾವ ಥರ ನಡ್ಕೊಬೇಕು, ಅವ್ರು ಯಾವ ಥರ ನೀವು ಬೆಳವಣಿಗೆ ಮಾಡಬೇಕು, ಫ್ರೀಯಾಗಿ ಮಾತಾಡ್ಬೋದು. ಎಸಿಟೇಷನ್ನೇ ಇರೋಲ್ಲ. ನೀವು ಅದು ಮಾತಾಡ್ಬೇಕು ಇದು ಮಾತಾಡ್ಬೇಕು ಅನ್ನೋ ಎಸಿಟೇಷನ್ನೇ ಬರೋಲ್ಲ ನಿಮಗೆ. ನೀವು ಫ್ರೀಯಾಗಿ ಏನು ಬೇಕೋ ನೀವು ಕಮ್ಯುನಿಕೇಟ್ ಮಾಡ್ಬೋದು ನಿಮ್ಮ ಮ್ಯಾನೇಜ್ಮೆಂಟ್ಗೆ. ಅದಾದಮೇಲೆ ನಿಮ್ಮ ಐಡಿಯಾಸ್ನು ತೊಗೊಂಡು ಅವ್ರ ಕ್ರಿಯೇಟಿವಿಟಿಯಾಗಿ ಏನೆಲ್ಲ ನಿಮ್ಗೆ ಬೇಕೋ ಅವ್ರು ಪ್ರೊವೈಡ್ ಮಾಡೇ ಮಾಡ್ತಾರೆ. ಅದು ಅಭಿವ್ಯಕ್ತಿ. ಇದೊಂದು ಯೂನಿಕ್ ಕಾನ್ಸೆಪ್ಟ್ ನಮ್ಮ ಕಾಲೇಜಲ್ಲಿ. ಇದಕ್ಕಿಂತ ರಾಯಲ್ ಕಾಲೇಜ್ ಪ್ರೊವೈಡ್ ಮಾಡೋ ಫೆಸಿಲಿಟೀಸ್ ಯಾವ ಕಾಲೇಜಲ್ಲೂ ಸಿಗೋದಿಲ್ಲ. ರಾಯಲ್ ಕಾಲೇಜ್ ಇಸ್ ದ ಬೆಸ್ಟ್ ಕಾಲೇಜ್. ನನಗೆ ಅನಿಸೋ ಪ್ರಕಾರ ರಾಯಲ್ ಕಾಲೇಜ್ಗೆ ಬಂದಮೇಲೆ ನೀವು ಹೋಗೋದಕ್ಕೆ ನಿಮಗೆ ಮನಸ್ಸು ಬರೋಲ್ಲ. ಥ್ಯಾಂಕ್ ಯು. ಮತ್ತಿಕೆರೆ ರಾಯಲ್ ಕಾಲೇಜ್ನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಲಕ್ಷ್ಮೀಶ್ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಸ್ಟೂಡೆಂಟ್ಸ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಬಟ್ ನಮ್ಮ ಸ್ಟೂಡೆಂಟ್ಸ್ ಲೈಫ್ ಗೋಲ್ಡನ್ ಲೈಫ್ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಸ್ಟೂಡೆಂಟಿಂದ ಈಚೆ ಅಂದರೆ ಒಂದು ಒಳ್ಳೆ ಕೆಲಸ ಸಿಕ್ಕಿ ಅವ್ರ ಭವಿಷ್ಯ ಒಂದು ಉಜ್ವಲ ಭವಿಷ್ಯ ಆಗಬೇಕು ಅಂತ ಅಂದರೆ, ಇನ್ನು ಹೇಳಬೇಕು ಅಂತ ಅಂದರೆ ಮಕ್ಕಳಂದರೆ ಒಂದು ಕಲ್ತರ, ಅದನ್ನು ಕೆತ್ತಿ ಶಿಲ್ಪಿ ಮಾಡೋರೆ ಟೀಚರ್ಸ್ ಆಗಿರ್ತಾರೆ, ಶಿಕ್ಷಕರು. ಸೊ ಇಲ್ಲಿ ನಾನು ನೋಡಿದಾಗೆ ಬೇರೆ ಎಲ್ಲ ಕಡೆಯಲ್ಲೂ ಕೂಡ PU ಅಂದರೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ 3 ಕೂಡ ಇರುತ್ತೆ. ಬಟ್ ಇಲ್ಲಿ ಬರೀ ಕಾಮರ್ಸ್ ಮಾತ್ರ ಪ್ರಿಫರೆನ್ಸ್ ಕೊಟ್ಟಿದ್ದೀರಾ, ಯಾಕೆ ಸರ್? ಬಹಳ ಅಗತ್ಯವಾದಂಥ ಪ್ರಶ್ನೆಯಿಂದ ಆರಂಭ ಮಾಡಿದ್ದೀರಿ. ಹೌದು. ನಮ್ಮ ಸಂಸ್ಥೆ ಸುದೇವ್ ಶಿಕ್ಷಣ ಸಂಸ್ಥೆ, ಅದರ ಕೆಳಗಡೆ ರಾಯಲ್ ಕಾಲೇಜ್ ಮತ್ತಿಕೆರೆ ಕೆಲಸ ಮಾಡ್ತಾ ಇದೆ. ಇದರ
ಸಂಸ್ಥಾಪಕ ಅಧ್ಯಕ್ಷರು ಅಂದರೆ ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಒಬ್ಬರು ಕನ್ನಡ ಮೇಷ್ಟ್ರು ಡಾಕ್ಟರ್ ದೇವರಾಜ್ ಅಂತ. ಕನ್ನಡ ಉಪನ್ಯಾಸಕ ವೃತ್ತಿಯಿಂದ ತಮ್ಮ ಈ ವೃತ್ತಿ ಬದುಕನ್ನು ಪ್ರಾರಂಭ ಮಾಡಿದಂಥ ಅವರು ಒಂದೊಂದೇ ಕ್ರಮವಾಗಿ ಒಂದೊಂದೇ ಮೈಲಿಗಲ್ಲನ್ನು ಏರ್ತಾ ಇಂಥದ್ದೊಂದು ಭವ್ಯವಾದಂತಹ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದು ಒಂದು ದೊಡ್ಡ ಇತಿಹಾಸವೇ, ಬಹಳ ಅದ್ಭುತವಾದಂತಹ ಸಾಧನೆ. ಅವರ ಕನಸು ಏನು ಅಂತಂದರೆ ಒಂದು ಪ್ಯೂರ್ಲಿ ಕಾಮರ್ಸ್ ಕಾಲೇಜನ್ನು ಪ್ರಾರಂಭ ಮಾಡೋದು. ಯಾಕೆ ಕಾಮರ್ಸ್ ಕಾಲೇಜ್ ಒಂದೇ ಯಾಕೆ ಅಂತಂದರೆ, ಈಗ ನೋಡಿ, ಒಂದು ಕಾಲೇಜಿನಲ್ಲಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮೂರೂ ಸ್ಟ್ರೀಮ್ಗಳಿದ್ದರೆ ಸಾಮಾನ್ಯವಾಗಿ ಯಾವುದೋ ಒಂದಕ್ಕೆ ಸಂಪೂರ್ಣವಾದ ನ್ಯಾಯ ಕೊಡಲಿಕ್ಕೆ ಆಗಲ್ಲ, ಒಂದು ಜಸ್ಟಿಸ್ ಕೊಡಲಿಕ್ಕೆ ಆಗಲ್ಲ. ಎಲ್ಲದಕ್ಕೂ ಸ್ವಲ್ಪ ಕೊಡಬೇಕು. ಯಾವುದೋ ಒಂದು ಸ್ಟ್ರೀಮು ನ್ಯಾಚುರಲಿ ಕಡೆಗಣಿಸಲ್ಪಡುತ್ತದೆ, ನೆಗ್ಲೆಕ್ಟ್ ಆಗುತ್ತೆ. ಯಾಕೆಂದರೆ ನಾನು ಈ ಮೂರೂ ಕಾಂಬಿನೇಷನ್ ಇರೋ ಕಾಲೇಜಲ್ಲೂ ಕೂಡ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡೋದ್ರಿಂದ ನನಗೆ ಅದರ ಅರಿವಿದೆ. ಯಾವುದೋ ಒಂದಕ್ಕೆ ಪರ್ಟಿಕ್ಯುಲರ್ ಆಗಿ ಸಂಪೂರ್ಣ ಜಸ್ಟಿಸ್ ಕೊಡಲಿಕ್ಕೆ ಆಗಲ್ಲ, ನ್ಯಾಯ ಕೊಡಲಿಕ್ಕೆ ಆಗಲ್ಲ. ಹೀಗಾಗಿ ಇದು ಕಾಮರ್ಸ್ ಜಗತ್ತು. ದಿಸ್ ಇಸ್ ಕಂಪ್ಲೀಟ್ಲಿ ಕಾಮರ್ಸ್ ವರ್ಲ್ಡ್. ಕಾಮರ್ಸ್ಗೆ ಹೈ ಲೆವೆಲ್ ಡಿಮಾಂಡ್ ಇದೆ ಈಗ. ಹೀಗಾಗಿ ಕಾಮರ್ಸ್ಗೆ ಇರೋ ಡಿಮಾಂಡನ್ನು ಗುರುತಿಸಿ ಕಾಮರ್ಸ್ಗೆ ಒಂದು ಒಳ್ಳೆಯ ನ್ಯಾಯ ಕೊಡಬೇಕು. ಒಳ್ಳೆಯ ಓದುವ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ವೇದಿಕೆ ಆಗಬೇಕು ಈ ಕಾಲೇಜ್ ಬೆಂಗಳೂರಲ್ಲೇ. ಆ ಕಾರಣಕ್ಕಾಗಿ ಇದು ಕೇವಲ ಕಾಮರ್ಸ್ ಕಾಲೇಜಾಗಿ ನಾವು ಪ್ರಾರಂಭ ಮಾಡಿದ್ವಿ. ಸರ್, ಎಲ್ಲರೂ ಹೇಳ್ತಾರೆ ಕಾಮರ್ಸ್ ಅಂದ್ರೆ ಅಕೌಂಟ್ಸ್ ಇರುತ್ತೆ, ಬಿಸ್ನೆಸ್ ಇರುತ್ತೆ, ತುಂಬಾ ಹೆಡ್ಡೇಕ್, ಅದು ನಮ್ಗೆ ತುಂಬಾ ಹಿಂಸೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕಾಲೇಜಲ್ಲಿ ಮಕ್ಳನ್ನ ಮಾತಾಡ್ಸ್ಬೇಕಾದ್ರೆ ಹಾಗೆ ಹೇಳಲಿಲ್ಲ. ಅವರು ತುಂಬಾ ಖುಷಿಯಿಂದ ಹೇಳ್ತಿದ್ರು, ನಾವು ಕಾಮರ್ಸ್ ಅಂತ ಕಾಲರ್ ಎತ್ತಿ ಹೇಳ್ತಿದ್ರು. ಸೊ ನೀವು ಹೇಳಿದ್ರಿ ಕಾಮರ್ಸ್ನ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಕಾಮರ್ಸ್ ಅಂದ್ರೆ ಅದರಲ್ಲಿ ಏನೇನೆಲ್ಲ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ ಸರ್? ನೋಡಿ, ಬಹಳ ಮುಖ್ಯವಾಗಿ ಈ ವಾಣಿಜ್ಯ ಶಾಸ್ತ್ರ ಅಥವಾ ಕಾಮರ್ಸ್ ಅಂದರೆ ಕಷ್ಟ ಹೇಳುವಂಥ ಒಂದು ಪರಿಕಲ್ಪನೆ ತಪ್ಪು. ಜೊತೆಗೆ ತುಂಬ ಒಳ್ಳೆ ಮಾರ್ಕ್ಸ್ ಬಂದವರು ಸೈನ್ಸು, ನಂತರ ನೆಕ್ಸ್ಟ್ ಮಾರ್ಕ್ಸ್ ತಗೊಂಡವರು ಕಾಮರ್ಸು, ಏನು ಒಳ್ಳೆಯ ಮಾರ್ಕ್ಸ್ ತಗೊಳ್ಳದೆ ಒಂದು ತೀರಾ ಕಡಿಮೆ ತಗೊಂಡವರು ಆರ್ಟ್ಸ್. ಈ ತರ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಕಂಪ್ಲೀಟ್ಲಿ ರಾಂಗ್ ಇಂಟರ್ಪ್ರಿಟೇಷನ್. ಇದು ಸಮಾಜದ ತಪ್ಪು ಕಲ್ಪನೆ. ಇದು ಸಮಾಜ ತಪ್ಪು ಕಲ್ಪನೆ. ನಾವು ಇಲ್ಲಿ ಕಾಮರ್ಸ್ ಮಕ್ಕಳಿಗೆ ಇದೊಂದು ಕಠಿಣವಾದ ಒಂದು ಕಾಂಪ್ಲಿಕೇಟೆಡ್ ಸ್ಟ್ರೀಮ್ ಅಂತ ತೋರಿಸೋದೇ ಇಲ್ಲ. ಅವರು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸುಲಭವಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ರೀತಿಯಲ್ಲಿ ನಾವು ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇವೆ. ಒಂದು ಹೋಮ್ಲಿ ಎನ್ವಿರಾನ್ಮೆಂಟಲ್ಲಿ ಅವರು ಪಾಠ ಪ್ರವಚನಗಳನ್ನು ಕೇಳಬೇಕು. ಅಂಥದ್ದೊಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಇನ್ನು ಸಬ್ಜೆಕ್ಟ್ಸ್ಗಳು ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವ ಹಾಗೆ ಇಕನಾಮಿಕ್ಸು, ಬಿಸ್ನೆಸ್ ಸ್ಟಡಿ, ಆಮೇಲೆ ಅಕೌಂಟೆನ್ಸಿ ಕಂಪಲ್ಸರಿ ಸಬ್ಜೆಕ್ಟ್ ಆಗಿರುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿದೆ, ಕನ್ನಡ, ಆಮೇಲೆ ಸಂಸ್ಕೃತ, ಹಿಂದಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದ್ಬೋದು, ದ್ವಿತೀಯ ಭಾಷೆಯಾಗಿ. ಆಮೇಲೆ ಆಪ್ಷನಲ್ ಸಬ್ಜೆಕ್ಟ್ ಆಗಿ ನಮ್ಮಲ್ಲಿ ಕಾಮರ್ಸ್ನಲ್ಲಿ ಏನೇನು ಅವಕಾಶಗಳಿದೆಯೋ, ಕಾಮರ್ಸ್ನಲ್ಲಿ ಏನೇನಿದೆಯೋ ಅವೆಲ್ಲವನ್ನೂ ಇಟ್ಟಿದ್ದೇವೆ. ಕಾಂಬಿನೇಷನ್ ಇಸ್ ಕನ್ಸರ್ನ್, ಕಂಪ್ಯೂಟರ್ ಇದೆ, ಹಿಸ್ಟ್ರಿ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ, ಬೇಸಿಕ್ ಮ್ಯಾಥ್ಸ್ ಇದೆ, ಜಿಯೋಗ್ರಫಿ ಇದೆ. ಹೀಗಾಗಿ ಎಲ್ಲ ಕಾಂಬಿನೇಷನ್ಗಳನ್ನು ಕೂಡ ಅವರಿಗೆ ಯಾವುದು ಬೇಕೋ ಆ ಕಾಂಬಿನೇಷನ್ಗಳನ್ನು ಆಯ್ಕೆ ಮಾಡುವಂಥ ಅವಕಾಶ ಮತ್ತಿಕೆರೆ ರಾಯಲ್ ಕಾಲೇಜಿನಲ್ಲಿ ನಾವು ಸೃಷ್ಟಿ ಮಾಡಿಕೊಟ್ಟಿದ್ದೇವೆ. ಹೀಗಾಗಿ ಕಷ್ಟ ಹೇಳುವಂಥ ಒಂದು ಪರಿಕಲ್ಪನೆಯೇ ಇಲ್ಲ ಮಕ್ಕಳಿಗೆ. ಅತ್ಯಂತ ಪ್ರೀತಿಯಿಂದ ಅತ್ಯಂತ ಆಹ್ಲಾದದಿಂದ ಅವರಿಗೆ ಇದು ಓದಬೇಕು ಅಂತ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಸರ್, ಪೇರೆಂಟ್ಸು ಯಾವ ಥರ ಸೆಕ್ಯೂರ್ ಫೀಲ್ ಮಾಡ್ಬೋದು ಸರ್? ಯಾಕಂತ ಅಂದರೆ ಎಲ್ಲರೂ ಹೇಳ್ತಾರೆ 10th ಪಾಸ್ ಆದರೆ ಸಾಕು, PU ಅನ್ನೋದಿದೆಯಲ್ಲ ತುಂಬ ಅಂದರೆ ತುಂಬಾ ಕ್ರೂಷಿಯಲ್ ಮೂಮೆಂಟ್. ಮಕ್ಕಳು ಅವ್ರ ಜೀವನನ ಕಟ್ಕೊಳ್ಳೋದಕ್ಕೂ PU ಅನ್ನೋದು ಬೇಸ್ಮೆಂಟ್ ಆದರೆ ಮಕ್ಕಳು ಅವ್ರ ಜೀವನನ ಎಲ್ಲೋ ಒಂದು ಕಡೆ ಎಡವಿ ಅವ್ರು ಏನು ಅಂದ್ಕೊಂಡಿರ್ತಾರೋ ಗೋಲ್ ಅದನ್ನು ರೀಚ್ ಮಾಡದೆ ಆ ಗೋಲಿಂದ ಹೊರಗಡೆ ಬರೋದಕ್ಕೂ ಕೂಡ PUನೇ ಕಾರಣ ಅಂತ ಹೇಳ್ತಾರೆ. ಯಾಕಂದರೆ ಇದು ಬಂದು ಒಂದು ಟೀನೇಜ್ ಅಂತಲೇ ಹೇಳ್ಬೋದು. ಸೊ ಟೀನೇಜರ್ಸ್ನ ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಸರ್? ಖಂಡಿತ. ಇದು PUC ಹೇಳುವಂಥ ಈ 2 ವರ್ಷ ಇದೆಯಲ್ಲ, ಅದು ಇಟ್ಸ್ ಅ ಪೀರಿಯಡ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಅದೊಂದು ಬದಲಾವಣೆಯ ಸಮಯ. ಅದು ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಬದಲಾವಣೆ ಆಗುವಂಥ ಸಮಯ. ಅಂತಹ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಒಂದು ಪರಿಪಕ್ವವಾದಂಥ ಶಿಕ್ಷಣ ಮಾರ್ಗದರ್ಶನವನ್ನು ಕೊಟ್ಟರೆ ಅವರು ದಾರಿ ತಪ್ಪಲ್ಲ. ಈಗ ನೋಡಿ, ಶಿಕ್ಷಣ ಅಂದರೆ ಅದಕ್ಕೆ 2 ಮುಖ ಇರುತ್ತೆ ಭಾಳ ಮುಖ್ಯವಾಗಿ. ಒಂದು ಜಾಬ್ ಓರಿಯೆಂಟೆಡ್ ಎಜುಕೇಷನ್, ಅವ್ರ ಜಾಬ್ ಸಲುವಾಗಿ ಅವರಿಗೆ ಶಿಕ್ಷಣ ಕೊಡೋದು. ಇನ್ನೊಂದು ಜೀವನವನ್ನು ಎದುರಿಸುವುದು ಹೇಗೆ ಹೇಳುವಂಥ ಒಂದು ಶಿಕ್ಷಣ, ಜೀವನ ಪಾಠ. ಆ ಜೀವನ ಪಾಠವನ್ನು ನಾವು ಕೊಡುವಂತಹ ಪ್ರಯತ್ನದಲ್ಲಿದ್ದೇವೆ. ಜೀವನ ಪಾಠ ಕೊಡ್ತೇವೆ, ಲೈಫ್ ಸ್ಕಿಲ್ ಅಂತ.
ಈಗ ಸಿಲೆಬಸ್ ಅಲ್ಲಿ ಏನಿರುತ್ತೆ, ನಾಳೆ ಪರೀಕ್ಷೆಯಲ್ಲಿ ಏನ್ ಬರುತ್ತೆ ಹೇಳುವುದು ಎಲ್ರಿಗೂ ಗೊತ್ತಿರುತ್ತೆ. ಸಿಲೆಬಸ್ ಅಲ್ಲಿ ಓದಿದ್ದೇ ಪರೀಕ್ಷೆಗೆ ಬಿಡುವುದು. ಜೀವನದಲ್ಲಿ ನಾಳೆ ಏನಾಗುತ್ತೆ ಹೇಳುವಂತ ಪ್ರಶ್ನೆ ಇವತ್ತು ನಮ್ಗೆ ಗೊತ್ತಾಗಲ್ಲ, ಅದಕ್ಕೆ ಸಿಲೆಬಸ್ ಇರಲ್ಲ. ಆ ಒಂದು ಸಿಲೆಬಸ್ ನಾವು ಕೊಡಬೇಕು ಮಕ್ಕಳಿಗೆ. ಅದೊಂದು ಪರಿಪೂರ್ಣ ಶಿಕ್ಷಣ ಆಗತ್ತೆ, ಅದು ಜೀವನ ಶಿಕ್ಷಣ. ಯಾಕೆಂದ್ರೆ ಈಗಿನ ಮಕ್ಕಳನ್ನ ಗಮನಿಸಿದ್ರೆ ಒಂದು ತುಂಬಾ ಆಧುನಿಕ ತಂತ್ರಜ್ಞಾನ ವಿಜ್ಞಾನ ಬೆಳವಣಿಗೆ ಆದಂತಹ ಕಾಲ ಇದು. ಒಬ್ರು ಗುರು ಹಿರಿಯರ ಹತ್ರ ಹೇಗೆ ಮಾತನಾಡಬೇಕು, ಸಮಾಜದಲ್ಲಿ ನಮ್ಮ ವರ್ತನೆ ಹೇಗಿರಬೇಕು, ನಮ್ಮ ಆಟಿಟ್ಯೂಡ್ ಹೇಗಿರಬೇಕು, ಹೌ ಟು ಲೀಡ್ ಅ ಡಿಗ್ನಿಫೈಡ್ ಲೈಫ್, ಇದು ಯಾವ ಕಲ್ಪನೆಯೂ ಇಲ್ಲದೆ ಸುಮ್ಮನೆ ಮಾರ್ಕ್ಸ್ ವಾದಿಗಳಾಗಿ ಬೆಳೀತಾ ಇರ್ತಾರೆ, ಮಾರ್ಕ್ಸ್ ಓರಿಯೆಂಟೆಡ್ ಆಗಿ. ಅದು ನಮ್ದು ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಒಳ್ಳೆ ಪರ್ಸೆಂಟೇಜ್ ಜೊತೆಗೆ ಒಳ್ಳೆ ಸ್ಟೇಟ್ ರ್ಯಾಂಕ್ ಕೊಡುವುದರ ಜೊತೆಗೆ ಜೀವನವನ್ನ ಸಮರ್ಥವಾಗಿ ಅವರು ಎದುರಿಸಬೇಕು ಅಂತ ಒಂದು ಪಾಠ ನಮ್ಮ ಕಾಲೇಜಿನಲ್ಲಿ ನಾವು ಕೊಡ್ತಾ ಇದ್ದೇವೆ ಹೇಳೋದನ್ನ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ನಾನು ಗಟ್ಟಿ ಧ್ವನಿ. ಯಾಕೆಂತಂದ್ರೆ ನಮ್ಮ ವೈಯಕ್ತಿಕ ಕಾಳಜಿ ಹಾಕಿದೆ. ಅವ್ರ ಮಕ್ಕಳು ಬೆಳಗ್ಗೆ ಈ ಕಾಲೇಜಿಗೆ ಬಂದ್ರೆ ಸಂಜೆ ಹೋಗುವವರೆಗೂ ನಮ್ದೇ ಜವಾಬ್ದಾರಿ ಆಗಿರುತ್ತೆ. ಬೀಂಗ್ ಅ ಪ್ರಿನ್ಸಿಪಲ್, ನಾನು ಪ್ರತಿ ಮಗುವಿನ ಹಿಂದೆ ನಿಂತು ಅವರ ಪ್ರತಿಯೊಂದು ಆಕ್ಟಿವಿಟೀಸ್ಗಳ ಬಗ್ಗೆ ಗಮನ ಕೊಡುವಷ್ಟು ಮಟ್ಟಿಗೆ ಗಟ್ಟಿ ಧ್ವನಿಯಿಂದ ನಾನು ಹೇಳ್ತೇನೆ. ಯಾಕೆಂದ್ರೆ ಅಷ್ಟು ಕೇರ್ ಈ ಮನೆ ಒಳಗಡೆ ಇದೆ. ಇದು ಕೇವಲ ಕಾಲೇಜ್ ಅಲ್ಲ, ನಾವು ಒಂದು ಫ್ಯಾಮಿಲಿ ಅಂತಾನೆ ಟ್ರೀಟ್ ಮಾಡೋದು. ಮನೆ ಹೇಳುವಂಥದ್ದೇ ಆ ಒಂದು ದೇವಾಲಯ ಹೇಳುವ ರೀತಿಯಲ್ಲೇ ನಾವು ಇದನ್ನ ಮಕ್ಕಳಿಗೆ ಬೋಧಿಸ್ತಾ ಇದ್ದೇವೆ. ಹೀಗಾಗಿ ವೈಯಕ್ತಿಕ ಕಾಳಜಿಯ ಜೊತೆಗೆ ಜೀವನ ಪಾಠವನ್ನ ಕಲಿಸುವಂತ ಒಂದು ಬಹುದೊಡ್ಡವಾದಂತಹ ಪ್ರಯತ್ನದಲ್ಲಿ ನಾವಿದ್ದೇವೆ. ಸರ್, ಇವಾಗ ಇನ್ನೊಂದು ಏನ್ ಪ್ರಶ್ನೆ ಬರುತ್ತೆ ಅಂತ ಅಂದ್ರೆ, PUC ಅಂತಿದ್ದಂಗೆನೆ ನಮ್ಮ ಜೀವನ ನಮ್ಮ ಮಕ್ಕಳಿಗೆ ಒಂದು ಜೀವನ ಕಟ್ಕೊಡೋ ಅಂತ ಜಾಗ, ಸ್ಪೋರ್ಟ್ಸ್ಗಾಗ್ಲಿ ಕಲ್ಚರಲ್ ಆಕ್ಟಿವಿಟೀಸ್ಗಾಗ್ಲಿ ನಾವು ಸಪೋರ್ಟ್ ಮಾಡಲ್ಲ, ನಮಗೆ ಬರೀ ಎಜುಕೇಶನ್ ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಮತ್ತಿಕೆರೆ ರಾಯಲ್ PU ಕಾಲೇಜಲ್ಲಿ ಬರೀ ಎಜುಕೇಶನ್ ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲದಕ್ಕೂ ಕೂಡ ಅಷ್ಟೇ ಒಂದು ಸಪೋರ್ಟಿವ್ನೆಸ್ ಇದೆ ಅಂತ ಹೇಳಿದ್ರು. ಯಾವ ತರ ಎರಡನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಸರ್? ನೋಡಿ, ನಾವು ಮತ್ತಿಕೆರೆ ರಾಯಲ್ ಕಾಲೇಜ್ ಅಂದ ತಕ್ಷಣ ಕ್ರಿಯೇಟಿವಿಟಿ ಆಕ್ಟಿವಿಟೀಸ್ ಇದೆ. ಫಸ್ಟ್ ಮಕ್ಕಳಲ್ಲಿ ಮೂಡುವಂತ ಎರಡು ಉತ್ತರಗಳೇ ಕ್ರಿಯೇಟಿವಿಟಿ ಆಕ್ಟಿವಿಟೀಸ್, ಜೊತೆಗೆ ಡಿಸಿಪ್ಲಿನ್ ಮತ್ತೆ ಕಲ್ಚರ್. ಸೊ ಇವು 4 ನಮ್ಮ ಆಧಾರ ಸ್ತಂಭಗಳು. ಈ ಶಿಸ್ತು, ಸಂಸ್ಕಾರ, ಗುಣಮಟ್ಟ, ಕ್ರಿಯಾಶೀಲತೆ, ಈ 4 ಏನಿದೆಯಲ್ಲ ಅಡಿಪಾಯ, ಇವು ನಮ್ಮ ಸಂಸ್ಥೆಯ ಅಡಿಪಾಯ. ಇದನ್ನು ಬಿಟ್ಟು ನಾವು ಹೋಗೋದೇ ಇಲ್ಲ ಈ 4 ಸಂಗತಿಗಳನ್ನು. ನೋಡಿ, ಮಕ್ಕಳಿಗೆ ಒಂದು ಪರಿಪೂರ್ಣ ಶಿಕ್ಷಣ ಅಂದ್ರೆ ಅಲ್ಲಿ ಪಾಠದ ಜೊತೆಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಸಮನಾಗಿ ಕೊಡಬೇಕು. ಆವಾಗ ಮಾತ್ರ ಬೌದ್ಧಿಕ ವಿಕಸನ ಆಗತ್ತೆ. ಒಂದು ಇಂಟೆಲೆಕ್ಚುವಲಿ ಅವರನ್ನ ಬೆಳೆಸುವುದು ಹೇಗೆ ಅಂದ್ರೆ ಎಲ್ಲವನ್ನೂ ಸರಿಯಾಗಿ ಕೊಟ್ಟಾಗ ಸ್ಪೋರ್ಟ್ಸ್ ಕೂಡ ಇರಬೇಕು, ಕಲ್ಚರಲ್ ಆಕ್ಟಿವಿಟೀಸ್ ಇರಬೇಕು. ಜೊತೆಗೆ ವಿಶೇಷವಾಗಿ ನಮ್ಮ ಕಾಲೇಜಿನ ಒಂದು ಬಹುಮುಖ್ಯವಾದಂತಹ ಒಂದು ಚಟುವಟಿಕೆ ಅಂದ್ರೆ ಯಾವ ಸಂಸ್ಥೆಯಲ್ಲೂ ಇರದ ಒಂದು ಚಟುವಟಿಕೆ, ಪ್ರಧಾನ ಚಟುವಟಿಕೆ ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಅಂತ. ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಅಂದ್ರೆ ಸಾಮಾನ್ಯವಾಗಿ ಈಗ ಜನಮಾನಸದಲ್ಲಿ ಸಮಾಜದಲ್ಲಿ ಏನು ಕುತ್ಕೊಂಡ್ಬಿಟ್ಟಿದೆ ಅಂದ್ರೆ ಸೆಲೆಬ್ರಿಟೀಸ್ಗಳು ಅಂದ್ರೆ ಫಿಲ್ಮ್ ಮತ್ತೆ ಸ್ಪೋರ್ಟ್ಸ್ ಎರಡೇ. ಸೆಲೆಬ್ರಿಟೀಸ್ ಅಂದ್ರೆ ಮೂವಿ ಸ್ಟಾರ್ಸ್ ಅಂತಾನೆ ಅದ್ರ ತಪ್ಪು. ಆ ತಪ್ಪನ್ನ ಸರಿ ಮಾಡುವುದೇ ಇದರ ಉದ್ದೇಶ. ಜೊತೆಗೆ ಸೆಲೆಬ್ರಿಟಿಗಳು ಅಂತಂದ್ರೆ ಎಲ್ಲ ಕ್ಷೇತ್ರದಲ್ಲೂ ಇರ್ತಾರೆ. ಕೃಷಿಯಲ್ಲೂ ಸೆಲೆಬ್ರಿಟಿಗಳು ಇರ್ತಾರೆ, ಕಾಮರ್ಸಲ್ ಫೀಲ್ಡ್ ಅಲ್ಲಿ ಇರ್ತಾರೆ, ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇರ್ತಾರೆ, ಜರ್ನಲಿಸಂ ನಿಮ್ಮ ಕ್ಷೇತ್ರದಲ್ಲಿ ಸೆಲೆಬ್ರಿಟೀಸ್ಗಳು ಇರ್ತಾರೆ, ರೈಟರ್ಸ್ ಅಲ್ಲಿ ಸೆಲೆಬ್ರಿಟೀಸ್ಗಳು ಇರ್ತಾರೆ, ಎಲ್ಲ ಕ್ಷೇತ್ರದಲ್ಲೂ ಇರ್ತಾರೆ, ಪೊಲೀಸ್ ಆಫೀಸರ್ಸ್ಗಳು ಇರ್ತಾರೆ. ಹೀಗಾಗಿ ಪ್ರತಿ ತಿಂಗಳು ಒಂದೊಂದು ಕ್ಷೇತ್ರದಿಂದ ಒಬ್ಬೊಬ್ಬ ಸೆಲೆಬ್ರಿಟಿಗಳು ನಮ್ಮ ಕಾಲೇಜಿಗೆ ಬಂದು ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡ್ತಾರೆ. ಮಕ್ಕಳ ಜೊತೆ ನೇರವಾಗಿ ಪ್ರತಿ ತಿಂಗಳ ಒಮ್ಮೆ. ನಾವು ಲಾಸ್ಟ್ ಇಯರ್ 10 ಎಪಿಸೋಡ್ಸ್ ಮಾಡಿದ್ವಿ. 10 ತಿಂಗಳ 10 ಸೆಲೆಬ್ರಿಟಿಗಳು ಇಲ್ಲಿ ಬಂದು ಮಕ್ಕಳ ಜೊತೆಗೆ ಇಂಟ್ರಾಕ್ಷನ್ ಮಾಡಿದ್ದಾರೆ. ಬಹುಮುಖ್ಯವಾಗಿ ನೋಡಿ, ತುಂಬಾ ಅದ್ಭುತವಾಗಿ ಗಿನ್ನಿಸ್ ದಾಖಲೆ ಮಾಡಿದಂತಹ ನಾ ಸೋಮೇಶ್ವರ್ ಅವರು ಥಟ್ ಅಂತ ಹೇಳಿ ಕಾರ್ಯಕ್ರಮದ ಮೂಲಕ ಗಿನ್ನಿಸ್ ರೆಕಾರ್ಡ್ ಆಗಿದೆ ಅವರು. ನಾ ಸೋಮೇಶ್ವರ್ ಅವರು ಬಂದರು. IPS ಆಫೀಸರ್ ಅಂದ್ರೆ 4 ರಾಷ್ಟ್ರ ಪ್ರಶಸ್ತಿಗಳನ್ನ ತೆಗೆದುಕೊಂಡ ಕರ್ನಾಟಕದ ಏಕೈಕ ಪೊಲೀಸ್ ಅಧಿಕಾರಿ ಶಂಕರ್ ಬಿದ್ರಿ ಅವರು ಬಂದು ಇಲ್ಲಿ ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದ್ರು. ಅವರ ಮಾರ್ಗದರ್ಶನ ಯಾವತ್ತೂ ಇರುತ್ತೆ ಇಲ್ಲಿ. ಆಮೇಲೆ ರೋಹಿತ್ ಚಕ್ರತೀರ್ಥ ಅವರು ಬಂದರು, ರೈಟರ್, ಫೇಮಸ್ ರೈಟರ್ ಚಕ್ರತೀರ್ಥ ಅವರು ಬಂದರು. ಆಮೇಲೆ ಪಬ್ಲಿಕ್ ಟಿವಿ ಸಬ್ ಎಡಿಟರ್ ಬಂದರು, ನಮ್ಮ ಅರುಣ್ ಬಡಿಗೇರ್ ಅವರು ಬಂದರು. ನ್ಯೂಸ್ 18 ಕನ್ನಡದ ಎಡಿಟರ್ ನಿಖಿಲ್ ಜೋಶಿ ಅವರು ಬಂದರು. ಹೀಗೆ ಇವರೆಲ್ಲ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ಎಲ್ಲ ಕ್ಷೇತ್ರದಿಂದಲೂ ಇಲ್ಲಿ ಮಕ್ಕಳ ಜೊತೆಗೆ ಇಂಟ್ರಾಕ್ಷನ್ ಆಗಬೇಕು ಸೆಲೆಬ್ರಿಟಿಗಳಿಂದ.
ಅವರು ಪತ್ರಿಕೋದ್ಯಮ, ಆಮೇಲೆ ಬರವಣಿಗೆ, ಮೂವಿ ಆಕ್ಟರ್ ರಮೇಶ್ ಪಂಡಿತ್ ಬಂದರು, ಮೂವಿ ಆಕ್ಟರ್ ಒಳ್ಳೆ ಕಲಾವಿದರು ರಮೇಶ್ ಪಂಡಿತ್ ಬಂದರು. ಹೀಗೆ ಎಲ್ಲ ಕ್ಷೇತ್ರದಿಂದಲೂ ನಮ್ಮ ವಿಧಾನಸಭೆಯ ಅಧ್ಯಕ್ಷರಾದ UT ಖಾದರ್ ಸರ್ ಅವರು ಕಾಲೇಜಿಗೆ ಬಂದು ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡಿದ್ರು. ಬಹಳ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ ಸರ್ ಇವೆಲ್ಲ ಕೇಳ್ತಿದ್ರೆ. ಇವೆಲ್ಲ ಯಾವ PU ಕಾಲೇಜಲ್ಲಿ ಹೌದು ಹೌದು, ಏನಕ್ಕಂದ್ರೆ ಓದೋದಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾರೆ ಸರ್. ಬಟ್ ಇಲ್ಲಿ ಯಾವ ತರ ಅಂದ್ರೆ ಓದೋದ್ರ ಜೊತೆಗೆ ನಮ್ಮ ಜೀವನದಲ್ಲಿ ನಾವು ಯಾವ ತರ ಮುಂದುವರಿಬೇಕು, ಒಬ್ರನ್ನ ಮೀಟ್ ಮಾಡಿದ್ರೆ ಯಾವ ತರ ಮಾತಾಡ್ಬೇಕು, ಯಾರ್ಯಾರ ಹತ್ರ ಯಾವ ತರ ನಡವಳಿಕೆಯಿಂದ ನಾವು ನಡ್ಕೊಳ್ಬೇಕು, ಹಿರಿಯರನ್ನ ಯಾವ ತರ ಗೌರವಿಸ್ಬೇಕು, ಎಲ್ಲ ಪಾಠ ಕೊಡ್ತಿದ್ದೀರಾ. ಇದು ಕೇಳಕ್ಕೆ ತುಂಬಾನೇ ಹೆಮ್ಮೆ ಆಗಿದೆ ಸರ್. ಜೊತೆಗೆ ಇದು ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ, ಮುಂದೆ ಎಲ್ಲವನ್ನೂ ಅದೇ ಕಂಟ್ರೋಲ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಟಾಪ್ ಮೋಸ್ಟ್ ಇರುವಂತಹ ಒಬ್ಬ ವ್ಯಕ್ತಿ ಉದಯ್ ಪುರಾಣಿಕ್ ಅಂತ. ಅವರು ಇಂಟರ್ನ್ಯಾಷನಲ್ ಫಿಗರ್. ಅವರು ಮಕ್ಕಳ ಜೊತೆಗೆ ಬಂದು ಇಲ್ಲಿ ನಮ್ಮ ಕಾಲೇಜಿಗೆ ಬಂದು ಮಕ್ಕಳ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹೀಗಾಗಿ ನಿರಂತರ ಸೆಮಿನಾರ್ಗಳು, ನಿರಂತರ ವರ್ಕ್ಶಾಪ್ಗಳು, ನಿರಂತರ ಆಕ್ಟಿವಿಟೀಸ್ಗಳು ಇದು ನಮ್ಮ ಕಾಲೇಜಿನ ವಿಶೇಷತೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಹೆಗ್ಗಳಿಕೆಯ ಮಾತಲ್ಲ, ಹೆಮ್ಮೆಯ ಮಾತು. ಯಾಕೆಂದ್ರೆ ಅಂಥದ್ದೊಂದು ಸಾರ್ಥಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ, ಮಾಡ್ತೇವೆ. ಹೀಗಾಗಿ ಮಕ್ಕಳಿಗೆ ಇಂಥ ಶಿಕ್ಷಣ ಬೇಕು ಈ ಕಾಲಕ್ಕೆ. ಕೇವಲ ನೀವು ಬಂದು ಒಂದಷ್ಟು ಮಾರ್ಕ್ಸ್ಗಳನ್ನ 98 99% ಮಾಡಿಸಿ ಅವರಿಗೆ ಕಳಿಸಿ ಅವರಿಗೆ ಒಂದು 5 ನಿಮಿಷ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಕ್ಕೆ ಬರಲಿಲ್ಲ ಅಂದ್ರೆ ವಾಟ್ ಈಸ್ ದ ಯೂಸ್ ಆಫ್ ಎಜುಕೇಶನ್? ಎಜುಕೇಶನ್ ಅರ್ಥನೇ ಇಲ್ಲ ಆಗ್ಬಿಡುತ್ತೆ. ಹೀಗಾಗಿ ಸಮಾಜವನ್ನ ಎದುರಿಸುವಂತ ಒಂದು ಸಾಮರ್ಥ್ಯ ಮಕ್ಕಳಿಗೆ ಕೊಡಬೇಕು. ಅದು ರಾಯಲ್ ಕಾಲೇಜಿನ ಉದ್ದೇಶ. ಸರ್, ಇವಾಗ ಎಜುಕೇಶನ್ ಡಿಪಾರ್ಟ್ಮೆಂಟಿಗೆ ಬಂದರೆ ಎಜುಕೇಶನ್ ಯಾವ ಥರ ನೀವು ಮಕ್ಕಳನ್ನ ಪ್ರಿಪೇರ್ ಮಾಡ್ತೀರ ಸರ್? ಅಂದರೆ PUC ಅಂತ ಅಂದರೆ ನಾನು ಹಾಗೆ ಹೇಳಿದಾಗೆ ತುಂಬ ದೊಡ್ಡ ಘಟಕ ಅಂತಲೇ ಹೇಳ್ಬೋದು. ಕೆಲವೊಂದಷ್ಟು ಮಕ್ಕಳು ಫೇಲ್ ಆಗಿರೋದುಂಟು, ಅಥವಾ ಮಿಡ್ ಅಂದರೆ 35 40 50 ರೇಂಜಲ್ಲಿ ಇರ್ತಾರೆ. ಕೆಲವೊಂದು ಮಕ್ಕಳು 100ಗೆ 100 ಸ್ಕೋರ್ ಮಾಡೋ ಥರ ಇರ್ತಾರೆ. ನಾವು ಕೇಳ್ಪಟ್ಟ ಹಾಗೆ ಏನಂತ ಹೇಳಿದ್ರೆ ಒಂದು ಆವ್ರೇಜ್ ಸ್ಟೂಡೆಂಟ್ನು ಕೂಡ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಮಾಡ್ತಾರೆ, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಮಾಡ್ತಾರೆ ಈ ಕಾಲೇಜಲ್ಲಿ ಅಂತ ಯಾವ ತರ ಟ್ರೈನ್ ಅಪ್ ಮಾಡ್ತೀರಾ ಸರ್? ಒಂದು ಸಂಸ್ಥೆಗೆ ಅರ್ಥ ಬರುವುದೇ ಸಾಮಾನ್ಯ ವಿದ್ಯಾರ್ಥಿಯನ್ನ ಅಸಾಮಾನ್ಯ ವಿದ್ಯಾರ್ಥಿಯನ್ನಾಗಿ ಮಾಡುವುದರಲ್ಲಿ ನಿಂತಿದೆ. ಒಂದು ಸಂಸ್ಥೆಯ ತಾಕತ್ತು, ಒಂದು ಸಂಸ್ಥೆಯ ಸ್ಟ್ರೆಂತ್ ಎಲ್ಲಿದೆ ಅಂತ ಕೇಳಿದ್ರೆ 90 ತಗೊಂಡವನ್ನ 95 ಮಾಡುವುದು ಸಾಮರ್ಥ್ಯ ಅಲ್ಲ. 35 ತಗೊಂಡವನ್ನ 75 ಮಾಡಿಸುವುದಿದೆಯಲ್ಲ, ಅದು ನಮ್ಮ ಸಾಮರ್ಥ್ಯ. ಅಂತ ಒಂದು ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಜಸ್ಟ್ ಪಾಸ್ ಆಗಿ ಬಂದರೂ ಕೂಡ ಅವರಿಗೆ ಇಲ್ಲಿ ಪ್ರವೇಶ ಕೊಡ್ತೇವೆ. ಅಂದ್ರೆ ನಮ್ಮ ಲಿಮಿಟೇಷನ್ ಒಳಗಡೆ ಇಂತಿಷ್ಟು ಸೀಟ್ಸ್ ಅಂತ ಅವೈಲೇಬಲ್ ಇರೋದು. ಆ ಸೀಟ್ಸ್ ಒಳಗಡೆ ಏನಾದರೂ ಅವ್ರು ಬಂದ್ರೆ ಮೊದಲಿಗೆ ಬಂದವರಿಗೆ ಮೊದಲ ಆದ್ಯತೆ ಅಂತ ಬಂದ್ರೆ, ನಿನ್ಗೆ ಜಸ್ಟ್ ಪಾಸ್ ಆಗಿದೆಯಪ್ಪ ನಿನ್ಗೆ ಇಲ್ಲಿ ಸೀಟ್ ಇಲ್ಲ ಅಂತ ಕಳಿಸೋಲ್ಲ. ಅವನಿಗೆ ಓದಿನ ಬಗ್ಗೆ ಶ್ರದ್ಧೆ ಇದ್ದರೆ, ಬದುಕಿನಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲ ಇದ್ದರೆ, ಅವನು 35 ಅಂಕ ತೆಗೆದುಕೊಂಡು ಬಂದರೂ ಕೂಡ ನಾವು ಅವನಿಗೆ ಅಡ್ಮಿಷನ್ ಕೊಟ್ಟು ಅವನನ್ನ 75+ ಮಾಡಿ ಕಳಿಸ್ತೇವೆ. ಇದು ನಮ್ಮ ಉದ್ದೇಶ. ಇದೇ ಶಿಕ್ಷಣ ನನ್ನ ಪ್ರಕಾರ. ಯಾವ ತರ ಟ್ರೈನಿಂಗ್ ಕೊಡ್ತೀರಾ ಸರ್? ಯಾವ ತರ ಅಂತಂದ್ರೆ, ಬಹು ಮುಖ್ಯವಾಗಿ ನಮ್ಮಲ್ಲಿ ಇರುವಂತಹ ಉಪನ್ಯಾಸಕ ಪಡೆ ಏನಿದೆಯಲ್ಲ, ಉಪನ್ಯಾಸಕ ವೃಂದ ಏನಿದೆಯಲ್ಲ, PhD ಆದವ್ರನ್ನ ತಗೋತೀವಿ ನಾವು. PhD ಆದವ್ರನ್ನೇ ತಗೋತೀವಿ. PhD ಅದು ಮಾನದಂಡ ಅಂತ ಅಲ್ಲ. PhD ಒಂದು ಪದವಿ. PhD ಜೊತೆಗೆ ಮೌಲ್ಯಯುತವಾದಂತಹ ಪರಿಣಾಮಕಾರಿ ಬೋಧನೆಯನ್ನ ಯಾರು ಮಾಡ್ತಾರೋ ಅಂಥವರನ್ನೇ ನಾವು ಉಪನ್ಯಾಸಕರನ್ನಾಗಿ ತೆಗೆದುಕೊಳ್ಳುವುದು. ಟೀಚಿಂಗ್ ಶುಡ್ ಬಿ ಇಫೆಕ್ಟಿವ್. ಅವರ ಪಾಠ ತುಂಬ ಪರಿಣಾಮಕಾರಿಯಾಗಿರಬೇಕು. ಹೀಗಾಗಿ ಆ ಪರಿಣಾಮ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಅವರ ಪಾಠದ ಪರಿಣಾಮ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಹೀಗಾಗಿ ಇದು ಒಂದು ಮುಖ ಆದರೆ, ನಮ್ಮ ಮಕ್ಕಳನ್ನು ಸುಧಾರಿಸಲಿಕ್ಕೆ ಇರುವ ಒಂದು ಮುಖ ಇದಾದರೆ, ಇನ್ನೊಂದು ಮುಖ ನಿರಂತರ ಪರೀಕ್ಷೆಗಳು. ಇಷ್ಟು ಆಕ್ಟಿವಿಟೀಸ್ಗಳ ಮಧ್ಯೆ ನಾವು ವೀಕ್ಲಿ ಟೆಸ್ಟ್ ಮಾಡ್ತೇವೆ. ವೀಕ್ಲಿ ಟೆಸ್ಟ್ ಅಂದ್ರೆ ಪ್ರತಿ ಸೋಮವಾರ ಒಂದು ಪೀರಿಯಡ್ ಎಕ್ಸಾಮ್, ಎಂಟೈರ್ ಇಯರ್ ಪ್ರತಿ ಸೋಮವಾರ ಒಂದು ವೀಕ್ಲಿ ಟೆಸ್ಟ್. ಆ ಟೆಸ್ಟ್ ನ ಆಧಾರದ ಮೇಲೆ ವಿ ವಿಲ್ ಕನ್ಸಿಡರ್ ವೆದರ್ ದೇ ಆರ್ ಸ್ಲೋ ಲರ್ನರ್ ಆರ್ ನಾಟ್ ಅಂತ. ಅವರು ಒಂದು ವೇಳೆ ಸ್ಲೋ ಲರ್ನರ್ ಅಂತ ಗೊತ್ತಾದ್ರೆ ಅವರನ್ನ 6 ಗಂಟೆವರೆಗೂ ಇಲ್ಲೇ ಕೂಡಿಸಿ ಅವರಿಗೆ ಸ್ಪೆಷಲ್ ಎಕ್ಸ್ಟ್ರಾ ಕೋಚಿಂಗ್, ಎಕ್ಸ್ಟ್ರಾ ಟ್ರೈನಿಂಗ್ ಮಾಡಿಸಿ ಅವ್ರನ್ನ ಪ್ರಬುದ್ಧಗೊಳಿಸಿಯೇ ಕಳಿಸುವುದು. ಟ್ಯೂಷನ್ ತರ. ಸಾಮಾನ್ಯವಾಗಿ ಕಾಲೇಜ್ ಎಷ್ಟು ಗಂಟೆಗೆ ಮುಗಿಯುತ್ತೆ ಸರ್? ಸಾಮಾನ್ಯವಾಗಿ 3:30 ಮುಗಿದು. ಓಕೆ, 3:30 ಇಂದ 6 o'clock 3 hours ನೀವು ಇಟ್ಕೊಳ್ತೀರಾ. ಅವರು ಸ್ಲೋ ಲರ್ನರ್ಸ್ ಆದರೆ, ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ ಅವ್ರನ್ನ 3:30ಗೆ ಕಳಿಸ್ಬಿಡ್ತೇವೆ ನಾವು. ಬಟ್ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ ಅಂದ್ರೆ ವಿತ್ ಪೇರೆಂಟ್ಸ್ ಪರ್ಮಿಷನ್
ಅವ್ರನ್ನ ಇಲ್ಲೇ ಕೂರಿಸ್ಕೊಂಡು ಪರ್ಸನಲ್ ಕೇರ್ನ ತೋರಿಸ್ಕೊಂಡು ಅವ್ರ ಬಗ್ಗೆ ನಾವೇ ವೈಯಕ್ತಿಕವಾಗಿ ಇದ್ದು ನಾವು ಕೂಡ ಅಷ್ಟರವರೆಗೆ ಇದ್ದು ಮಕ್ಕಳನ್ನ ರೆಡಿ ಮಾಡಿಸಿ ಕಳಿಸೋದು. ಹೀಗಾಗಿ ಒಂದು ಹಂತದ ಗುಣಮಟ್ಟದ ಶಿಕ್ಷಣ ಸಾಧ್ಯ ಆಗ್ತಾ ಇದೆ ನಮ್ಮ. ಅಂದ್ರೆ ಅದೇ ಇವಾಗ 35% ತಗೊಂಡ್ರು ಕೂಡ 75ರಿಂದ 80% ತಗೊಳ್ಳೋ ತರ ನೀವು ಟ್ರೈನಿಂಗ್ ಮಾಡ್ತೀರಾ. ಸರ್ ಎಲ್ಲ ಕಾಲೇಜಲ್ಲೂ ಕೂಡ ಜಸ್ಟ್ 3 ಪ್ರಿಪರೇಟರೀಸ್ ಇಲ್ಲ 2 ಪ್ರಿಪರೇಟರೀಸ್ ಅಷ್ಟೇ ಇರುತ್ತೆ. ಪ್ರಿಪರೇಟರಿನೇ ಇರಲ್ಲ. ಫಸ್ಟ್ ಪಿಯುಸಿ ಅವರಿಗೆ ಕೆಲವು ಕಾಲೇಜ್ಗಳಲ್ಲಿ ಪ್ರಿಪರೇಟರಿನೇ ಮಾಡಲ್ಲ. ಬಟ್ ನಾವು ನಮ್ಮ ಕಾಲೇಜಲ್ಲಿ 4 ಪ್ರಿಪರೇಟರಿ. ಯಾಕೆ ಅಂತಂದ್ರೆ ಈಗ ಪಾಸಿಬಲ್ ಕ್ವಶನ್ಸ್ಗಳೆಲ್ಲವನ್ನು ಆ 4 ಪ್ರಿಪರೇಟರೀಸ್ ಅಲ್ಲಿ ಕವರ್ ಮಾಡ್ಬಿಡೋದು. ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಅದೇ ಮತ್ತೆ ಬೀಳುತ್ತೆ ಆನ್ಯುವಲ್ ಎಕ್ಸಾಮ್ಗೆ. ಹೀಗಾಗಿ ಅವರು ರೆಡಿ ಆಗ್ಬಿಡ್ತಾರೆ, ಗಟ್ಟಿಯಾಗಿ ಸ್ಟ್ರಾಂಗ್ ಆಗ್ಬಿಡ್ತಾರೆ ಅವರು. ಯಾಕೆಂದ್ರೆ ಇಲ್ಲಿ ಬಂದಿರೋ ಕ್ವಶನ್ಸ್ಗಳೇ ಆನ್ಯುವಲ್ ಎಕ್ಸಾಮ್ಗೂ ಬಿದ್ದಿರುತ್ತೆ. ಹೀಗಾಗಿ ಅವರಿಗೆ ಒಂದು ಪ್ರಾಕ್ಟೀಸ್ ಆಗಲಿ ಅನ್ನೋ ಕಾರಣಕ್ಕಾಗಿ 4 ಪ್ರಿಪರೇಟರಿಗಳನ್ನು ಮಾಡಿಸಿ ಬೇರೆ ಬೇರೆ ರೀತಿ, ಅದು ಒಂದೇ ರೀತಿಯ 4 ಅಲ್ಲ, 4 ಒಂದನ್ನ ಓಪನ್ ಬುಕ್, ಅವ್ರಿಗೆ ಬುಕ್ ಇಟ್ಕೊಂಡು ನೋಡ್ಕೊಂಡು ಬರೆಯೋದು, ಪ್ರಾಕ್ಟೀಸ್ ಮಾಡೋದು. ಆಮೇಲೆ ಇನ್ನೊಂದು 1 ಅವರ್ ಮೊದಲು ಕೊಡ್ತೀವಿ ಕ್ವಶನ್ ಪೇಪರ್ನ. ಆ 1 ಅವರಲ್ಲಿ ಅವ್ರು ಯಾವ್ಯಾವ ಕ್ವಶನ್ ಬಿದ್ದಿದೆ ಅಂತ ನೋಡ್ಕೊಂಡು ರೆಡಿ ಆಗಬೇಕು. ಆಮೇಲೆ ನೋಡದೆ ಬರಿಬೇಕು, ರಿಮೈಂಡ್ ಮಾಡ್ಕೊಂಡು ಬರೀಬೇಕು. ಆಮೇಲೆ ಇನ್ನೊಂದು ಮನೆಗೆ ತಗೊಂಡೋಗಿ ಅಸೈನ್ಮೆಂಟ್ ತರ. ಆಮೇಲೆ ಯೂಸ್ವಲ್ ಎವ್ರಿ ಎಕ್ಸಾಮ್ ತರನೇ, ಜನರಲ್ ಎಕ್ಸಾಮ್, ಕಾಮನ್ ಎಕ್ಸಾಮ್ ತರನೇ ಇನ್ನೊಂದು ಮಾಡಿ. ಹೀಗೆ 4 ರೀತಿಯ ಎಕ್ಸಾಮ್ಗಳನ್ನ ಪ್ರಿಪರೇಟರಿ ಅಂತ ಮಾಡಿ ಅವ್ರನ್ನ ಗಟ್ಟಿಗೊಳಿಸಿ ಆನ್ಯುವಲ್ಗೆ ಬಿಡೋದು. ಹಾಗೆ ನೋಡೋಕೋದ್ರೆ ಯಾವ ಮಕ್ಕಳು ಕೂಡ ಫೇಲ್ ಅನ್ನೋದಿರ್ಲಿ, ಕಮ್ಮಿ ಅವರು ಇರೋದೇ ಇಲ್ಲ ಅನ್ಸಲ್ಲ. ನಮ್ಮ ಕಾಲೇಜಲ್ಲಿ ಫೇಲ್ ಹೇಳೋ ಕಾನ್ಸೆಪ್ಟ್ ತೆಗಿಬೇಕು ಹೇಳೋದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲೇ ನಮ್ಮ ಪ್ರಯತ್ನ ಸಾಗಿದೆ. ಸೊ ಸರ್, ಎಲ್ಲಾನು ನೀವು ಹೇಳಿದ ಎಲ್ಲಾನು ಕೂಡ ಓಕೆ ಪಾಯಿಂಟ್ಸ್ಗಳೇ. ಏನಕ್ಕಂತ ಅಂದ್ರೆ ಮಕ್ಕಳನ್ನ ಓದಿಸೋದಾಗಿರ್ಬೋದು, ಎಜುಕೇಶನ್ ಅಲ್ಲಿ ಆಗಿರ್ಬೋದು, ಇಲ್ಲ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಎಲ್ಲದಕ್ಕೂ ಪ್ರಿಫರೆನ್ಸ್ ಕೊಡ್ತೀರಾ. ಆ್ಯಂಡ್ ನಿಮ್ಮ ಈಗ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಮಾಡ್ತೀರಾ, ಅದು ಯಾವ ಥರ ಮಾಡ್ತೀರಾ ಸರ್? ಮಂತ್ಲಿ ವೈಸ್ ಮಾಡ್ತೀರಾ ಅಥವಾ ಆವ್ರೇಜ್ ಸ್ಟೂಡೆಂಟ್ಸ್ಗೆ ಸಪ್ರೇಟಾಗಿ ಕರೆಸಿ ಮಾತಾಡಿಸ್ತೀರಾ? ಏನಕ್ಕಂತ ಅಂದರೆ ಸೇಫ್ಟಿ ವೈಸ್ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರ ಮಕ್ಕಳು ಆಗು ಹೋಗುಗಳು ಕಾಲೇಜಲ್ಲಿ ಯಾವ ಥರ ಇರುತ್ತೆ ಅನ್ನೋದೆಲ್ಲ ನೀವು ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿರುತ್ತೆ. ಸೊ ನೀವು ಹೇಳಿದ್ರಿ ಪ್ರತಿ ಒಂದು ಇಂಡಿವಿಜುವಲ್ ಸ್ಟೂಡೆಂಟ್ಸ್ನು ಕೂಡ ನಾನು ನೋಡ್ತೀನಿ, ಅವ್ರ ಮೇಲೆ ನಾನೊಂದು ಕಣ್ಣು ಇಟ್ಟಿರ್ತೀನಿ ಅಂತ ಹೇಳ್ತೀರಾ. ಯಾವ ಥರ ಮಾಡ್ತೀರಾ ಸರ್ ಅದು? ಇಲ್ಲಿ ನಮ್ಮ ಪೇರೆಂಟ್ಸ್ ಟೀಚರ್ ಮೀಟಿಂಗ್ಸ್ ಕಂಟಿನ್ಯೂಸ್ ಆಗುತ್ತೆ. 2 ತಿಂಗಳಿಗೆ ಒಂದಾಗುತ್ತೆ, 2 ತಿಂಗಳಿಗೆ ಎವ್ರಿ 2 ತಿಂಗಳಿಗೆ ಒಂದ್ಸಲ ಆಗುತ್ತೆ. ಅಭಿವ್ಯಕ್ತಿ ಅಂತ ಅದು ಪೇರೆಂಟ್ ಟೀಚರ್ ಮೀಟಿಂಗ್ ಅಂತ. ಅಭಿವ್ಯಕ್ತಿ ಅಂದರೆ ಟೀಚರ್ಸ್ಗಳು, ಮ್ಯಾನೇಜ್ಮೆಂಟ್ ಸೈಡು, ಮಕ್ಕಳು ಮತ್ತು ಪೇರೆಂಟ್ಸ್, ಈ 4 ವ್ಯವಸ್ಥೆಯ ಸಮಾಗಮ ಅಭಿವ್ಯಕ್ತಿ. ಅಂದರೆ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಭಾವನೆಗಳನ್ನು ಓಪನ್ ಆಗಿ ಹಂಚಿಕೊಳ್ಳಿಕ್ಕೆ ಅವಕಾಶವೇ ಅಭಿವ್ಯಕ್ತಿ. ಅದಕ್ಕೋಸ್ಕರ ಅಭಿವ್ಯಕ್ತಿ ಹೇಳುವ ಹೆಸರಿನಲ್ಲಿ ನಾವು 2 ತಿಂಗಳಕ್ಕೊಂದು ಮೀಟಿಂಗ್ ನಡೀತೇವೆ. ಜೊತೆಗೆ ಇಲ್ಲಿ ನಡೆಯುವ ಎಲ್ಲ ಆಗುಹೋಗುಗಳು, ವಿದ್ಯಮಾನಗಳು, ಕಾಲೇಜಿನಲ್ಲಿ ಏನೇನು ನಡೀತಾ ಇರುತ್ತೆ, ಬೆಳಗ್ಗಿನ ಸಂಜೆವರೆಗೆ ಏನಾಗುತ್ತೆ, ಇವೆಲ್ಲ ನಿರಂತರ ಇನ್ಫಾರ್ಮೇಶನ್ ಮಕ್ಕಳಿಗೆ ಗ್ರೂಪಲ್ಲಿ ಹೋಗ್ತಾ ಇರುತ್ತೆ. ಮಕ್ಕಳದ್ದು ಗ್ರೂಪ್ ಕೂಡ ಗ್ರೂಪಲ್ಲಿ ಹೋಗ್ತಾ ಇರುತ್ತೆ. ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್. ಇಲ್ಲಿ ಹಿಡನ್ ಹೇಳೋದು ಯಾವುದು ಇಲ್ಲ, ಹೈಡಿಂಗ್ ಹೇಳೋದು ಯಾವುದೂ ಇಲ್ಲ, ಹೈಡ್ ಮಾಡೋದಿಲ್ಲ ನಾವು ಯಾವುದು. ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್. ಏನು ಆಗ್ತಾ ಇದೆ ಪ್ರತಿಯೊಂದು ವಿಷಯದಲ್ಲೂ, ಯಾವುದೇ ಒಂದು ವಿಷಯಕ್ಕೆ ಅಪ್ಲಿಕೇಬಲ್ ಅಲ್ಲ ಇದು, ಎಲ್ಲ ವಿಷಯಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಇದು. ಇಲ್ಲಿ ಕಂಪ್ಲೀಟ್ಲಿ ಏನಾಗ್ತಾ ಇದೆ ವಿದ್ಯಮಾನಗಳು ಇವಿಷ್ಟು ಪೇರೆಂಟ್ಸ್ಗೆ ಗೊತ್ತಿರಬೇಕು. ಅವ್ರಿಗೆ ಮುಚ್ಚಿಟ್ಟು ಯಾವ ವ್ಯವಹಾರಗಳು ಇಲ್ಲಿ ನಡೆಯಲ್ಲ, ಅಷ್ಟು ಓಪನ್ ಆಗಿ ಇಲ್ಲಿ ಕೆಲಸ ಆಗ್ತಾ ಇದೆ. ಹೀಗಾಗಿ ಪೇರೆಂಟ್ಸ್ಗೂ ಕೂಡ ಒಂದು ಹಂತದ ಸಮಾಧಾನ, ಸಂತೋಷ ಎರಡೂ ಕೂಡ ಇದೆ. ಅದಕ್ಕೆ ಕಾರಣ ಇದೆ ಟ್ರಾನ್ಸ್ಪರೆಂಟ್ ಸಿಸ್ಟಮ್. ಸರ್, ನಾನು ಬರ್ತಾ ನೋಡಿದೆ ಒಂದೊಂದು ಕೊಠಡಿನಲ್ಲಿ, ಇವಾಗ ನಾವು ನೋಡಬೇಕು ಅಂದರೆ ಫಸ್ಟ್ PU A ಸೆಕ್ಷನ್, B ಸೆಕ್ಷನ್ ಲೈಕ್ ದಟ್ ಏನನ್ನಾದ್ರೂ ಇರುತ್ತೆ. ಬಟ್ ಇಲ್ಲಿ ಆ ಥರ ಅಲ್ಲ, ಪ್ರತಿಯೊಂದು ಕೊಠಡಿಗೂ ಕೂಡ ಒಂದೊಂದು ಹೆಸರು ಕೊಟ್ಟಿದ್ದೀರಾ. ಅದು ಕನ್ನಡದಲ್ಲಿ ಕೊಟ್ಟಿದ್ದೀರಾ. ಏನು ಸರ್ ಅದು? ಈಗ ನಾನು ಪ್ರತಿ ಒಂದೊಂದು ರೂಮಿಗೆ ಒಂದೊಂದು ವಿಶೇಷ ಹೆಸರನ್ನ ಕೊಟ್ಟಿದ್ದೀನಿ. ಅದಕ್ಕೆ ಒಂದು ಹಿನ್ನೆಲೆ ಇದೆ, ಕಾರಣ ಇದೆ. ಅಂದರೆ ಆ ಒಂದೊಂದು ಹೆಸರುಗಳು ಅಷ್ಟು ತೂಕದ ಹೆಸರು. ಈಗ ಉದಾಹರಣೆಗೆ ಭೂಮಿ, ಒಂದು ಕ್ಲಾಸ್ ಹೆಸರು ಭೂಮಿ ಅಂತ ಇದೆ. ಆ ಭೂಮಿಯ ವಿಶೇಷತೆ, ಪ್ರಾಮುಖ್ಯತೆ, ಭೂಮಿಯನ್ನು ಗೌರವಿಸಬೇಕು ಹೇಳುವಂತ ಒಂದು ಆ ಆಶಯ ಮಕ್ಕಳಿಗೆ ಬರಬೇಕು ಹೇಳುವುದು ಉದ್ದೇಶ. ಇನ್ನೊಂದು ಜ್ಞಾನ, ನಮ್ಮ ಲೈಬ್ರರಿಗಿರುವ ಹೆಸರು ಜ್ಞಾನ. ಮತ್ತೊಂದು ಕ್ಲಾಸ್ನ ಹೆಸರು ಸ್ಫೂರ್ತಿ. ಸ್ಫೂರ್ತಿ ಅಂದ್ರೆ ಇನ್ಸ್ಪಿರೇಷನ್. ಈಗ ಈ ಇಂಗ್ಲಿಷ್ ವಾತಾವರಣದಲ್ಲಿ ಕನ್ನಡದ ಒಳ್ಳೊಳ್ಳೆ ಶಬ್ದಗಳೇ ಮಾಯ ಆಗ್ತಾ ಇದೆ. ಹೀಗಾಗಿ ಅದು ಆಗಬಾರದು ಹೇಳುವ ಕಾರಣಕ್ಕಾಗಿ ಕೆಲವು ವಿಶೇಷ ಹೆಸರುಗಳನ್ನ ನಾವು ಪ್ರತಿ ಒಂದು ರೂಮಿಗೆ ಒಂದೊಂದು ಹೆಸರನ್ನ ಇಟ್ಟಿದ್ದೇವೆ. ಅದರ ಹಿನ್ನೆಲೆ ಇದು. ಆ ಶಬ್ದಗಳು ಮರೆಯಾಗಬಾರದು.
ಆ ಶಬ್ದದ ತೂಕ ಅರಿವಿಗೆ ಬರಬೇಕು ಮಕ್ಕಳಿಗೆ ಹೇಳುವ ಕಾರಣಕ್ಕೋಸ್ಕರ ನಾವು ಒಂದೊಂದು ಕ್ಲಾಸಿಗೆ ಒಂದೊಂದು ಬಹಳ ಅದ್ಭುತವಾದಂತಹ ಹೆಸರನ್ನ ಇಟ್ಟಿದ್ದು ಅದೇ ಕಾರಣಕ್ಕೋಸ್ಕರ. ಈಗ ಉದಾಹರಣೆಗೆ ಇಲ್ಲೇ ನಮ್ಮ ಸರ್ ಕ್ಯಾಬಿನ್ಗೆ, ಚೇರ್ಮನ್ ಸರ್ ಕ್ಯಾಬಿನ್ಗೆ ಇರುವಂತಹ ಹೆಸರು ಪಾಂಚಜನ್ಯ ಅಂತ. ಆ ಪಾಂಚಜನ್ಯದ ಹಿನ್ನೆಲೆ ಏನು? ಪಾಂಚಜನ್ಯ ಹೇಳುವಂಥದ್ದು ಒಂದು ಶಂಖ, ಕೃಷ್ಣನ ಶಂಖದ ಹೆಸರು. ಕೃಷ್ಣ ಪಾಂಚಜನ್ಯವನ್ನು ಊದಿದ್ದು ಯಾಕೆ? ಧರ್ಮ ಸ್ಥಾಪನೆಗಾಗಿ. ಇಲ್ಲಿ ಪಾಂಚಜನ್ಯವನ್ನು ನಮ್ಮ ಚೇರ್ಮನ್ ಸರ್ ಊದ್ತಾ ಇರುವುದು ಯಾಕೆ ಅಂತಂದ್ರೆ, ಒಂದು ಒಳ್ಳೆಯ ಆಶಯವನ್ನ ಸಮಾಜಕ್ಕೆ ನಾನು ಕೊಡ್ತೇನೆ ಹೇಳುವಂತ ಕೂಗು ಆ ಪಾಂಚಜನ್ಯ ಮೊಳಗಿಸಬೇಕು ಹೇಳುವಂತ ಉದ್ದೇಶಕ್ಕೋಸ್ಕರ ಪಾಂಚಜನ್ಯ ಹೇಳುವಂತ ಒಂದು ಹೆಸರು. ಹೀಗೆ ಪ್ರತಿ ರೂಮ್ಗೂ ನಮ್ಮ ಒಂದೊಂದು ಹೆಸರುಗಳಿದೆ. ಅದಕ್ಕೆ ಕ್ರಿಯಾ ಅಂತ ಒಂದಿದೆ. ಕಂಪ್ಯೂಟರ್ ಲ್ಯಾಬಿನ ಹೆಸರು ಕ್ರಿಯಾ. ಅಲ್ಲಿ ಯಾಕೆ ಅಂದ್ರೆ ಒಳ್ಳೆಯ ಕ್ರಿಯೆ ಆಗ್ತದೆ. ಕ್ರಿಯೆ ಅಂದ್ರೆ ಕೆಲಸ ಆಗಬೇಕು ಅಂತ ಕ್ರಿಯಾ. ಸ್ಫೂರ್ತಿ, ಭೂಮಿ, ವೃತ್ತಿ, ಈ ತರ ಹೆಸರುಗಳ ಹಿನ್ನೆಲೆ ಮಕ್ಕಳಿಗೆ ಅರಿವಿಗೆ ಬರಬೇಕು ಹೇಳುವ ಕಾರಣಕ್ಕಾಗಿ ಕನ್ನಡದ ಒಂದು ಉದ್ಧಾರ ಕೂಡ ಆಗಬೇಕು, ಕನ್ನಡದ ಜ್ಞಾನ ಕೂಡ ಮಕ್ಕಳಿಗೆ ಸಿಗಬೇಕು. ನಮ್ದು ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಆದರೂ ಕೂಡ ಕನ್ನಡ, ಹಿಂದಿ, ಸಂಸ್ಕೃತ ಎಲ್ಲ ಭಾಷೆಯ ಆಳವಾದ ಜ್ಞಾನ ಮಕ್ಕಳಿಗೆ ತಿಳಿಯಬೇಕು ಹೇಳುವಂಥದ್ದು ನಮ್ಮ ಪ್ರಾಮಾಣಿಕವಾದ ಉದ್ದೇಶ. ಎಲ್ಲ ಭಾಷೆ ಜ್ಞಾನನೂ ಕೂಡ ಇಲ್ಲಿ ಒಂದು ಭಂಡಾರದ ತರ ಸಿಗುತ್ತೆ. ಇದು ಕಾಲೇಜ್ ಅಂತ ಅನ್ಸೋಕ್ಕಿಂತ ಹೆಚ್ಚಾಗಿ ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲದ್ರದ್ದು ಕೂಡ ಒಂದು ಭಂಡಾರ ಅಂತಾನೆ ಹೇಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಸರ್. ಸೊ ಎಸ್ ಸರ್, ಇಷ್ಟೊತ್ತರೆಗೂ ನೀವು ನಮ್ಮೊಡನೆ ಇದ್ದು ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದು ತುಂಬಾನೇ ಖುಷಿ ಆಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆಗೆ ಇಷ್ಟು ಪ್ರಾಮುಖ್ಯತೆ ಏನಕ್ಕಂತಂದ್ರೆ ಇವಾಗ ನಾವು ನೋಡಿದ್ರೆ ಅದಕ್ಕೆ ಪ್ರಧಾನ ಉದ್ದೇಶ ಅಂದ್ರೆ ಈ ಸಂಸ್ಥೆಯನ್ನ ಸ್ಥಾಪಿಸಿದವರು ಒಬ್ಬರು ಕನ್ನಡ ಮೇಷ್ಟ್ರು. ಕನ್ನಡ ಮೇಷ್ಟ್ರ ಸಂಸ್ಥೆಯಲ್ಲಿ ಕನ್ನಡ ಉದ್ಧಾರ ಆಗಬೇಕು ಅಲ್ವಾ? ಹೀಗಾಗಿ ಇಲ್ಲೇ ಕನ್ನಡಕ್ಕೊಂದು ಪ್ರಾಮುಖ್ಯತೆ ದೊರಕಲಿಲ್ಲ ಅಂದ್ರೆ ಇನ್ನೆಲ್ಲಿ ದೊರಕಬೇಕು? ಹೀಗಾಗಿ ಕನ್ನಡದ ಮೇಲೆ ವಿಪರೀತ ಪ್ರೀತಿ, ಅಭಿಮಾನ ನಮ್ಮೆಲ್ಲರಿಗೂ ಇದೆ. ಮಕ್ಕಳಲ್ಲೂ ಕೂಡ ಅದು ಬರಬೇಕು ಹೇಳುವಂಥದ್ದು. ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಸಂಸ್ಥೆ ಇದಾದರೂ ಕಂಪ್ಲೀಟ್ಲಿ ಇಂಗ್ಲಿಷ್ ವ್ಯವಸ್ಥೆ ಒಳಗೆ ಇದ್ರೂ ಕೂಡ ಕನ್ನಡಕ್ಕೂ ಪ್ರಾಮುಖ್ಯತೆ ಸಿಗಬೇಕು ಹೇಳುವಂಥದ್ದು ಮುಖ್ಯ ಕಾರಣ. ಈ ಸಂಸ್ಥೆಯ ಸ್ಥಾಪಕರಾದ ಕನ್ನಡ ಮೇಷ್ಟ್ರಾದಂಥ ಡಾಕ್ಟರ್ ದೇವರಾಜ್ ಸರ್, ಆ ಕ್ರೆಡಿಟ್ ಅವರಿಗೆ ಹೋಗ್ಬೇಕು. ಖಂಡಿತ ಸರ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯ ನಮ್ಮ ಜೊತೆಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಬೆಂಗಳೂರಿನ ಮತ್ತಿಕೇರಿಯಲ್ಲಿ ಲೊಕೇಟ್ ಆಗಿರುವಂತಹ ರಾಯಲ್ PU ಕಾಲೇಜ್ನಲ್ಲಿ ಯಾವ ಥರ ರಾಯಲ್ ಟ್ರೀಟ್ಮೆಂಟ್, ರಾಯಲ್ ಎಜುಕೇಷನ್ ಸಿಗ್ತಾ ಇದೆ ಅಂತ. ಇಲ್ಲಿ ಬರೀ ಎಜುಕೇಷನ್ ಮಾತ್ರ ಸಿಗ್ತಿದೆ ಅಂತ ಹೇಳಲ್ಲ, ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ನಮ್ಮ ಜೀವನ ಶೈಲಿ ಯಾವ ಥರ ಬದಲು ಮಾಡ್ಕೊಬೇಕು, ಜೀವನದಲ್ಲಿ ನಾವು ಯಾವ ಥರ ಮುಂದೆ ಹೋಗಬೇಕು ಅನ್ನೋದನ್ನು ಕೂಡ ಈ ಸಂಸ್ಥೆಯವರು ಹೇಳ್ಕೊಡ್ತಾ ಇದ್ದಾರೆ. ಇನ್ನೆಕ್ ತಡ, ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮಕ್ಕಳನ್ನು ಕೂಡ ಈ ಕಾಲೇಜ್ಗೆ ಸೇರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.